ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೈತನಿಗೆ ಯಾರಾದರೂ ಒಂದು ಮಾಲ್ ಮಾಡಿದ್ದಾರೆ ಅಂತಂದರೆ ಅದು ನಮ್ಮ SR ಗ್ರೂಪ್ ಕಂಪನಿ ಮಾತ್ರ ಮಾಡಿರೋದು. ನಮಸ್ತೆ ರಘುವರೇ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಾನು SR ಅಗ್ರಿಮಾಲಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ SR ಅಗ್ರಿಮಾಲ್ ಎಲ್ಲಿದೆ ಅಂತಂದರೆ ತುಮಕೂರಿಂದ ತಿಪ್ಟೂರ್ಗೆ ಹೋಗೋವಂಥವ್ರಿಗೆ ಗುಬ್ಬಿಗೇಟ್ ಸಿಗ್ನಲ್ ಇದೆ. ಗುಬ್ಬಿಗೇಟ್ ಸಿಗ್ನಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ 4ನೇ ಬಿಲ್ಡಿಂಗ್ SR ಅಗ್ರಿಮಾಲ್ ಇದೆ. ಅಥವಾ ತಿಪ್ಟೂರು ಅಥವಾ ಗುಬ್ಬಿ ಕಡೆಯಿಂದ ತುಮಕೂರಿಗೆ ಬರೋವಂಥ ರೈತರುಗಳಿಗೆ ಭೀಮಸಂದ್ರ ಸರ್ಕಲ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದರೆ ಶೆಲ್ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಲಭಾಗಕ್ಕೆ SR ಅಗ್ರಿಮಾಲ್ ಇದೆ. BH ರೋಡಲ್ಲಿ ರೋಡ್ ಸೈಡಲ್ಲೇ ಇರೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಅಂತ ಏನಿಲ್ಲ. ಅದಕ್ಕೋಸ್ಕರ ಅಂತಲೇ ಅಗ್ರಿಮಾಲ್ ಪಕ್ಕದಲ್ಲೇ ಪಾರ್ಕಿಂಗು ಕೂಡ ಸಾಕಷ್ಟು ವೆಹಿಕಲ್ಗಳು ನಿಂತ್ಕೊಳ್ಳೋಕ್ಕೆ ಅಥವಾ ಟೂ ವೀಲರ್ಗಳು ನಿಂತ್ಕೊಳ್ಳೋಕ್ಕೆ ಅವಕಾಶ ಕೂಡ ಇದೆ. ಇದರಲ್ಲಿ ಅಗ್ರಿಮಾಲ್ಗೆ ಬರುವಂಥ ರೈತರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಾವು ಮಾಡಲಾಗಿದೆ. ಓಕೆ, ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ನೀವು ಯಾವ ವಿಡಿಯೋನ ಶೇರ್ ಮಾಡಿ ಬಿಡಿ, ಆದರೆ ಈ ವಿಡಿಯೋನ ಮೊದಲು ಶೇರ್ ಮಾಡಿ. ಏಕೆಂದರೆ ಸ್ನೇಹಿತರೆ, ಇದು ನಮ್ಮ ರೈತರಿಗೆ ಉಪಯೋಗ ಆಗುವಂತಹ ವಿಡಿಯೋ. ಈಗ SR ಅಗ್ರಿಮಾಲ್ ಒಳಗಡೆ ಏನೇನಿದೆ, ಯಾವ್ಯಾವ ಯಂತ್ರೋಪಕರಣಗಳು ಸಿಗ್ತವೆ, ರೈತರಿಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಒಂದು ಚಿಕ್ಕದಾಗೆಲ್ಲ ತಿಳ್ಕೊಂಬಿಡೋಣ. ರಘುವರೇ, ನೀವು ಕೇಳ್ಬೋದು ಅಗ್ರಿಮಾಲ್ ಅಂತ ಹೆಸರನ್ನ ಏನಕ್ಕೆ ಇಟ್ವಿ ಅಥವಾ ಅಗ್ರಿಮಾಲ್ ವಿಶೇಷತೆ ಏನು ಅಂತ ಹೇಳಿ. ನಮ್ಮ ದೇಶದಲ್ಲಿರೋ 140 ಕೋಟಿ ಜನಸಂಖ್ಯೆಯಲ್ಲಿ ಕನಿಷ್ಠ ಪಕ್ಷ ಅಂದರೆ 75% ರೈತರೇ ಇದ್ದಾರೆ. ಅಂಥ ರೈತರುಗಳಿಗೆ ಈ ದೇಶದ ಬೆನ್ನೆಲುಬು ರೈತ ಅಂತೀವಿ. ಅಂಥ ರೈತನಿಗೆ ಪ್ರತ್ಯೇಕವಾಗಿ ಅವ್ನು ಕೊಂಡ್ಕೊಳ್ಳೋಕ್ಕೆ ಉಪಕರಣಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮಾಲ್ ಟೈಪಲ್ಲಿ ಯಾವುದೇ ರೀತಿ ಒಂದು ಶಾಪ್ ಆಗಲಿ ಒಂದು ಮಾಲ್ ಆಗಲಿ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇದೊಂದು ವಿನೂತನ ಪ್ರಯತ್ನಕ್ಕೆ ನಾವು SR ಅಗ್ರೋಟೆಕ್ ಟೀಮ್ ಏನಿದೆ ಅಥವಾ SR ಗ್ರೂಪ್ ಅಂತ ಟೀಮ್ ಏನಿದೆ ಅದರಿಂದ ಒಂದು ವಿಶಿಷ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಏನಂತ ಅಂದರೆ, ಒಬ್ಬ ರೈತನಿಗೆ ಒಂದು ಸಣ್ಣ ಸೂಜಿ ದಾರದಿಂದ ಹಿಡಿದು ಟ್ರ್ಯಾಕ್ಟರ್ಗೂ ಏನೇನು ಕೃಷಿ ಯಂತ್ರೋಪಕರಣಗಳು ಬೇಕು ಅಥವಾ ಮಾಹಿತಿ ಬೇಕು, ಏನೇನು ಪ್ರತಿಯೊಂದು ಕೂಡ ನಮ್ಮ ಈ SR ಅಗ್ರಿಮಾಲಲ್ಲಿ ಒಂದೇ ಸೂರಿನಡಿಯಲ್ಲಿ ಎಲ್ಲ ಸೌಲಭ್ಯನೂ ಸಿಗುತ್ತೆ. ನಮ್ಮ ಅಗ್ರಿಮಾಲಲ್ಲಿ ಸಿಗೋಂಥ ಐಟಮ್ಸ್ನ ಕೇವಲ 10 ನಿಮಿಷದಲ್ಲಿ ತೋರ್ಸೋಕ್ಕಂತೂ ಸಾಧ್ಯನೇ ಇಲ್ಲ. ಎಲ್ಲ ಗ್ರಾಹಕರು ಅಥವಾ ರೈತರುಗಳು ಒಂದ್ಸಲಿ ಬಂದು ನಮ್ಮ ಅಗ್ರಿಮಾಲ್ನ ವಿಸಿಟ್ ಮಾಡಿದ್ರೆ ಏನೇನು ಸಿಗುತ್ತೆ, ಇಲ್ಲಿ ಯಾವ ಸೌಲಭ್ಯ ಸಿಗುತ್ತೆ ಅಂತೇಳಿ ನಿಮಗೆಲ್ಲ ಗೊತ್ತಾಗುತ್ತೆ. ಇದು ಬ್ರಷ್ ಕಟರ್ಸ್ ಅಂತ ಹೇಳಿ, ನಮ್ಮಲ್ಲಿ ಎಲ್ಲ ರೀತಿಯ ಬ್ರಷ್ ಕಟರ್ಸು 1.6 HP ಇಂದ ಇದು 2.2 HP ವರೆಗೂ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಬ್ರಷ್ ಕಟರ್ಸ್ ಮಾತ್ರ ಸಿಗುತ್ತೆ. ಯಾವ್ಯಾವ ಬ್ರ್ಯಾಂಡೆಡ್ ಅಂದರೆ ಹೋಂಡಾ ಸಿಗುತ್ತೆ, ಫೋರ್ ಸ್ಟ್ರೋಕು, ಸ್ಟಿಲ್ ಸಿಗುತ್ತೆ, ಹಸ್ಕವರ್ಣ ಸಿಗುತ್ತೆ, ಮತ್ತು ಓಲಿಯಮ್ಯಾಕ್ಸ್ ಸಿಗುತ್ತೆ. ಇನ್ನು ಇದು ಬಂದು ಬ್ರಷ್ ಕಟರ್ ಅಸೆಸರೀಸ್ ಅಂತ ಬರುತ್ತೆ. ಬ್ರಷ್ ಕಟ್ರಿಗೆ ಹಾಕೋಂಥ ಫೇಸ್ ಮಾಸ್ಕ್ ಆಗಿರ್ಬೋದು, ವೈರ್ ಆಗಿರ್ಬೋದು, ಅಥವಾ ಬ್ಲೇಡ್ಸ್ ಆಗಿರ್ಬೋದು, ಅಥವಾ ಅಡಿಕೆ ಗಿಡ ಬುಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ರೋಟ್ರಿಗಳಾಗಿರ್ಬೋದು, ಅಲ್ಯೂಮಿನಿಯಂ ವೀಲ್ ಆಗಿರ್ಬೋದು, ಅಥವಾ ಈ ಥರ ಒಂದು ಬ್ಲೇಡ್ಸ್ಗಳಾಗಿರ್ಬೋದು, ಅಥವಾ ಇಲ್ಲಿ ಕಾಣ್ತಕ್ಕಂಥ ಬ್ರಷ್ ಕಟ್ರಿಗೆ ಏನು 2 ಸ್ಟ್ರೋಕ್ ಬರುತ್ತಲ್ಲ ಅದಕ್ಕೆಲ್ಲ ಪೆಟ್ರೋಲ್ಗೆ ಮಿಕ್ಸ್ ಮಾಡ್ತಕ್ಕಂಥ 2T ಆಯಿಲ್ಗಳು ಕೂಡ ನಮ್ಮಲ್ಲಿ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದಾಗಿರ್ತಕ್ಕಂಥ ಬ್ರಷ್ ಕಟರ್ ಅಸೆಸರೀಸು ಮತ್ತು ಬ್ರಷ್ ಕಟರ್ಸು ಸಿಗುತ್ತೆ. ಇನ್ನು ಇದು ಬಂದು ಲ್ಯಾಂಡ್ಸ್ಕೇಪಿಂಗ್ಗಳಲ್ಲಿ ಅಥವಾ ಪಾರ್ಕ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಲ್ಯಾಂಡ್ಸ್ಕೇಪ್ ಮಾಡ್ತಾರಲ್ಲ ಅಂಥವ್ರಿಗೆ ಪಾರ್ಕಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳನ್ನ ಟ್ರಿಮ್ ಮಾಡೋಕ್ಕೆ ಇದು ಸಹಕಾರಿಯಾಗುತ್ತೆ. ಬ್ರಷ್ ಕಟರ್ಗೆ ಸೇಫ್ಟಿ ಜಾಕೆಟ್ಸ್ ಅಂತ ಅಂದರೆ ನಾವು ಕೊಡ್ತಕ್ಕಂಥದ್ದು ಒಂದು ಸೆಟ್ ಗ್ಲೌಸ್ ಕೊಡ್ತೀವಿ, ಒಂದು ಮುಂದಗಡೆ ಒಂದು ನ್ಯಾಪ್ರಾನ್ ಟೈಪ್ ಇದು ಬರುತ್ತೆ, ಒಂದು ಗಾಗಲ್ ಬರುತ್ತೆ ಮತ್ತು ಒಂದು ಮಾಸ್ಕ್ ಬರುತ್ತೆ. ರೈತರುಗಳಿಗೆ ಯಾವುದೇ ರೀತಿ ಕಸ ಕಡ್ಡಿ ಕಿಳಿಸಿಡ್ದು ಬಟ್ಟೆಗಳು ಗಲೀಜಾಗಬಾರ್ದು ಅಂತ ಹೇಳಿ ಸೇಫ್ಟಿಗೋಸ್ಕರ ಇದು ಮಾಡಿರ್ತಕ್ಕಂಥ ಸೇಫ್ಟಿ ಮೆಜರ್ಮೆಂಟ್ಸು. ರಘುವರೇ, ಇದು ಬಂದು ಕಿರ್ಲೋಸ್ಕರ್ ಕಂಪ್ನಿಯ ಮೋಟಾರ್ಸು, ಸಂಪು ಅಥವಾ ನೀರೊಳಗಡೆ ಇರತಕ್ಕಂಥದ್ದು ಅಥವಾ ನೀರಿನ ಮೇಲ್ಗಡೆ ಸಂಪ್ ಮೇಲ್ಗಡೆ ಇರತಕ್ಕಂಥ ಸಂಪ್ ಮೋಟಾರ್ಸ್ ಇವು ಬಂದು ಮನೆಗಳಿಗೆ ಕ್ಯೂರಿಂಗ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಮನೆಗಳಲ್ಲಿ ನೀರೆತ್ತಕ್ಕಾಗಿರ್ಬೋದು ಅದಕ್ಕೆ ಯೂಸ್ ಆಗ್ತವೆ. ಇನ್ನು ಇವು ಬಂದು ಮಲ್ಟಿಪರ್ಪಸ್ ಇಂಜಿನ್ಸ್ ಅಂತ ಹೇಳಿ, ನಮ್ಮಲ್ಲಿ ಮಲ್ಟಿಪರ್ಪಸ್ ಇಂಜಿನ್ಗಳು 4 HP ಇಂದ 15 HP ವರೆಗೂ ಕೂಡ ನಮ್ಮಲ್ಲಿ ಎಲ್ಲ ರೀತಿಯ ಒಳ್ಳೆ ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಇಂಜಿನ್ಗಳು ಸಿಗ್ತವೆ. ಹಸ್ಕವರ್ಣ ಆಗಿರ್ಬೋದು, ಸ್ಟಿಲ್ ಆಗಿರ್ಬೋದು, ಹೋಂಡಾ ಆಗಿರ್ಬೋದು, ನಮ್ಮಲ್ಲಿ ಮಲ್ಟಿಪರ್ಪಸ್ಗೋಸ್ಕರ ಇಂಜಿನ್ಗಳು ಸಿಗ್ತವೆ. ಇನ್ನು ಇದು ಬಂದು ನೀವು ನೋಡೋದಾದರೆ, ಇದು ಮರ ಕಟ್ ಮಾಡೋಕ್ಕೆ ಯಾರು ಚೈನ್ ಸೈಜ್ ಮಾಡ್ತಾರಲ್ಲ, ಟ್ರೀ ಕ್ಲೈಂಬಿಂಗು ಸೇಫ್ಟಿ ಮಿಷಿನ್ಸ್ ಇದು. ಶೂಸ್ ಆಗಿರ್ಬೋದು, ಸೇಫ್ಟಿ ಇದು ನೀಗೆ ಪ್ಯಾಡ್ ಆಗಿರ್ಬೋದು, ಎಲ್ಲ ಬೆಲ್ಟ್ ಆಗಿರ್ಬೋದು, ಎಲ್ಲ ಉತ್ತಮ ಗುಣಮಟ್ಟದ್ದು ಸಿಗುತ್ತೆ. ಇನ್ನು ಇದು ಬಂದು ನಿಮಗೆ 1 ಲೀಟ್ರು, 2 ಲೀಟ್ರು ಮತ್ತು 5 ಲೀಟ್ರ್ ತಕ್ಕಂಥ ಬ್ಯಾಟ್ರಿ ಸ್ಪ್ರೇಯರ್ಸು, 20 ಲೀಟ್ರ್ ಬ್ಯಾಟ್ರಿ ಸ್ಪ್ರೇಯರ್ಸು. ಯಾರು ಚಿಕ್ಕ ನರ್ಸರಿ ಮನೆ ಮುಂದೆ ನರ್ಸರಿಗಳಿಗೆ ನೀರು ಹಾಕಬೇಕು, ಔಷಧಿ ಸ್ಪ್ರೇ ಮಾಡಬೇಕು ಅಂದರೆ 20 ಲೀಟ್ರ್ ನಮ್ಮ ಕೈಲಿ ಇಟ್ಕೊಳಕ್ಕಾಗೋದಿಲ್ಲ ಅಂತಂದರೆ 2 ಲೀಟ್ರು, 5 ಲೀಟ್ರು ಮತ್ತು 1 ಲೀಟ್ರಲ್ಲಿ ಸಿಗುತ್ತೆ. ಇನ್ನು ಇವು ಬಂದು HTP ಸ್ಪ್ರೇಯರ್ಸು, ಔಷಧಿ ಹೊಡಿಯೋಕ್ಕಾಗಿರ್ಬೋದು, ಕಾರ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು, ಲಾರಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಕೊಟ್ಟಿಗೆ ತೊಳ್ಕೊಳ್ಳೋಕ್ಕಾಗಿರ್ಬೋದು, ಕಳೆನಾಶಕ ಹೊಡೆಯೋದಕ್ಕಾಗಿರ್ಬೋದು, ಈ ಎಲ್ಲ ರೀತಿಯ HTP ಸ್ಪ್ರೇಯರ್ ಸಿಗುತ್ತೆ. ಅದು ನಿಮಗೆ ಮೋಟರ್ ಆಪ್ರೇಟೆಡ್ ಆಗಿರೋ ಸಿಗುತ್ತೆ, ಇಂಜಿನ್ ಆಪ್ರೇಟೆಡಲ್ಲಿ ಸ್ಟಿಲ್ಲು, ಹಸ್ಕವರ್ಣ ಮತ್ತು ಹೋಂಡಾ ಸಿಗುತ್ತೆ. 25 ಮೀಟ್ರಿಂದ ಹಿಡಿದು 100 ಮೀಟ್ರ್ವರೆಗೂ ಪ್ರತಿಯೊಂದು ಕೂಡ ಎಲ್ಲ ರೀತಿಯ ಹೋಸ್ ಪೈಪ್ ರೋಲರ್ಸು, ಎಲ್ಲ ಅಸೆಸರೀಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಈ HTP ಸ್ಪ್ರೇಯರ್ಸ್ ನಾನು ಈಗೇನು ತೋರಿಸಿದ್ನಲ್ಲ ಅದಕ್ಕೆ ಎಲ್ಲ ರೀತಿಯ ಗನ್ಗಳಾಗಿರ್ಬೋದು, ಔಷಧಿ ಹೊಡಿಯೋಕ್ಕೆ, ಸ್ಪ್ರೇಯರ್ಗೆ, ಕಾರ್ ವಾಷರ್ಗೆ, ಪ್ರತಿಯೊಂದಕ್ಕೂ ಕೂಡ ಎಲ್ಲ ರೀತಿಯ ಗನ್ಗಳು ಕೂಡ ನಮ್ಮಲ್ಲಿ ಸಿಗ್ತವೆ. 2 ಫೀಟು, 3 ಫೀಟು, ನಿಮಗೆ 60 ಅಡಿ ಹೋಗ್ಬೇಕಾ, 40 ಅಡಿ ಹೋಗ್ಬೇಕಾ, ಎಷ್ಟುದ್ದ ಲೆಂತ್ ಹೋಗಬೇಕು, ಎಲ್ಲ ರೀತಿಯ ವಿವಿಧ ಇದರಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸ್ಪ್ರೇ ಗನ್ಗಳು ನಮ್ಮಲ್ಲಿ ಸಿಗ್ತವೆ. ಇನ್ನು ನಾವು ಈ ಲೈನ್ ನೋಡೋದಾದರೆ, ಇದು ಬಂದು ವಾಟರ್ ಪಂಪು, ಕೃಷಿ ಹೊಂಡ ಆಗಿರ್ಬೋದು ಅಥವಾ ಚಾನಲ್ಗಳಾಗಿರ್ಬೋದು ಅಥವಾ ನದಿಗಳಿಂದ ನೀರು ತರ್ತೀವಿ ಅಂತ ಅನ್ನೋರಿಗೆ ನಿಮಗೆ 1/2 ಇಂಚು ಟು 1/2 ಇಂಚಿಂದ 1 ಇಂಚು ಇಂಟು 1/1, 2/2, 3/2, 4/4 ವರೆಗೂ ಎಲ್ಲ ರೀತಿಯ ನಿಮಗೆ ವಾಟರ್ ಪಂಪ್ಗಳು ಸಿಗ್ತವೆ. ಅದರಲ್ಲೂ ಕೂಡ ಹಸ್ಕವರ್ಣ ಸಿಗುತ್ತೆ, ಹೋಂಡಾ ಸಿಗುತ್ತೆ ಮತ್ತು ಸ್ಟಿಲ್ ಸಿಗುತ್ತೆ. ಈ 3 ಬ್ರ್ಯಾಂಡೆಡ್ಗಳಲ್ಲಿ ಎಲ್ಲ ರೀತಿಯ ವಾಟರ್ ಪಂಪ್ಗಳು ನಮ್ಮಲ್ಲಿ ಸಿಗ್ತವೆ.
ಇನ್ನು ಇದು ಬಂದು ನ್ಯಾಪ್ಸ್ನಾಕ್ ಸ್ಪ್ರೇಯರ್ಸು, ಬೆನ್ನಿ ತಗಲಾಕೊಂಡು ಹೊಡೆಯುವಂಥದ್ದು. ಅದರಲ್ಲಿ ಇದು ಬಂದು ನಿಮಗೆ ಮಿಸ್ಟ್ ಬ್ಲೋಯರ್ ಅಂತ ಸಿಗುತ್ತೆ. ಈ ಲೈನ್ ಬಂದು ವ್ಯಾಕ್ಯೂಮ್ ಕ್ಲೀನರ್ಸ್ ಅಂತ ಹೇಳಿ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಗೋಡನ್ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಕಾರ್ಗಳು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ಇದು ಬಂದು ನಿಮಗೆ 12 ಲೀಟ್ರ್ ಬೇಕು ಅಂದರೆ, 4 ಲೀಟ್ರ್ ಬೇಕು ಅಂದರೆ, 8 ಲೀಟ್ರ್ ಬೇಕು ಅಂದರೆ ಎಲ್ಲ ರೀತಿಯ ವ್ಯಾಕ್ಯೂಮ್ ಕ್ಲೀನರ್ ಸಿಗುತ್ತೆ. ನಿಮಗೆ ಬ್ಯಾಟ್ರಿ ಆಪ್ರೇಟೆಡ್ ಬೇಕು ಅಂದರೆ ಬ್ಯಾಟ್ರಿ ಆಪ್ರೇಟೆಡ್ ಕೂಡ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಸಿಗುತ್ತೆ. ನಿಮಗೆ ಪ್ರೆಷರ್ ವಾಷರ್, ಹೈ ಪ್ರೆಷರ್ ವಾಷರ್ ಬರುತ್ತೆ. ಏನು ರೈತರುಗಳು ಕಾರ್ ವಾಷರ್ಗಾಗಿರ್ಬೋದು ಅಥವಾ ಬೈಕ್ ವಾಷರ್ಗಳಿಗಾಗಿರ್ಬೋದು, ಟ್ರ್ಯಾಕ್ಟ್ರಿ ಆಗಿರ್ಬೋದು, ಏನು ಚೈನಾ ಮಾಡಲು 5,000 6,000 ಕೊಟ್ಟು ತೊಗೊಂಡೋಗ್ತೀರಾ, ಅದೇನಾಗುತ್ತೆ ಅಂದರೆ ಅವ್ರಿಗೆ ಯಾವಕ್ಕೂ ಸ್ಪೇರ್ ಪಾರ್ಟ್ ಸಿಗೋದಿಲ್ಲ. ಸೊ ಇದು ನಮ್ಮಲ್ಲಿ ಸಿಗೋಂಥದ್ದು ಎಲ್ಲ ಬ್ರ್ಯಾಂಡೆಡ್ಡು, ನಿಮಗೆ ಕಡಿಮೆ ಬೆಲೆಯಲ್ಲೇ ಉತ್ತಮ ಗುಣಮಟ್ಟದ ಹೈ ಪ್ರೆಷರ್ ವಾಷರ್ಸು ನಮ್ಮಲ್ಲಿ ಸಿಗುತ್ತೆ. ಇನ್ನು ಇದು ಬಂದು ನಿಮಗೆ ಎಲ್ಲ ರೀತಿಯ ಬಿಟ್ಗಳು, ನಿಮಗೆ 2 ಇಂಚು, 4 ಇಂಚು, 6 ಇಂಚು, 8 ಇಂಚು, 10 ಇಂಚು, 12 ಇಂಚುವರೆಗೂ ನಿಮಗೆ ಎಲ್ಲ ರೀತಿಯ ಪೋಸ್ಟಲ್ ಡಿಗ್ಗರ್ಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಬಿಟ್ಗಳು, ಸ್ಟಿಲ್ ಆಗಿರ್ಬೋದು, ಹಸ್ಕವರ್ಣ ಆಗಿರ್ಬೋದು, ಇದೇ ರೀತಿಯ ಉತ್ತಮ ಗುಣಮಟ್ಟದ ಪೋಸ್ಟಲ್ ಡಿಗ್ಗರ್ಸು ನಮ್ಮಲ್ಲಿ ರೈತರಿಗೆ ಸುಲಭ ದರದಲ್ಲಿ ಸಿಗ್ತವೆ. ಇನ್ನು ಈ ಲೈನ್ ಬಂದು ಇದೇನಿದೆ ಇದು ಬಂದು ಫಾಗಿಂಗ್ ಮಿಷಿನ್ಸ್. ಏನು ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ಬೋದು ಅಥವಾ ಊರುಗಳಲ್ಲಾಗಿರ್ಬೋದು, ಮನೆ ಮುಂದೆ ಸೊಳ್ಳೆಗಳಿರ್ತವೆ ಅಂತ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಸೊಳ್ಳೆಗಳನ್ನ ಓಡಿಸೋಕ್ಕೆ ಫಾಗಿಂಗ್ ಮಿಷಿನ್ಸ್ ಅಂತ ಹೇಳಿ ಬರ್ತವೆ. ಆ ಫಾಗಿಂಗ್ ಮಿಷಿನ್ಸು ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ನಿಮಗೆ ಎಲ್ಲ ರೀತಿಯ ಫಾಗಿಂಗ್ ಮಿಷಿನ್ಸು ಸಿಗ್ತವೆ. ಇದು ಬಂದು ನಿಮಗೆ ಗೊಬ್ಬರಗಳನ್ನ ಹಾಕೋಕ್ಕೆ, ಅಂದರೆ ಏನು ಕೈಯಲ್ಲಿ ಟಬ್ಬಲ್ಲಿ ಇಟ್ಕೊಂಡು ಹಾಕೋಕ್ಕಿಲ್ಲ ರೈತರುಗಳು, ಅಂಥವ್ರಿಗೆ ಬೆನ್ನಿ ತಗಲಾಕೊಂಡು 20 kg ಗೊಬ್ಬರ ಹಿಡಿತಿದ್ದಕ್ಕೆ ಪ್ರತಿಯೊಂದು ಗಿಡಕ್ಕೂ ಕೂಡ ಬುಡ್ಬುಡಕ್ಕೂ ಹಾಕೊಂಡು ಹೋಗ್ಬೋದು. ಇನ್ನು ಈ ಲೈನ್ ಬಂದು ಹೇಳೋದಾದರೆ ಇದು ಬಂದು ನಿಮಗೆ ಏನು ರೈತರುಗಳು ಬ್ಯಾರಲ್ಗಳಲ್ಲಿ ಇಟ್ಯಾಚಿ ಮಡಗಿರೋವಂಥವ್ರು, ಕ್ರಷರ್ ಮಡಗಿರೋವಂಥವ್ರು ಏನು ಬ್ಯಾರಲ್ಗಳಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ತರಿಸ್ತಾರೆ, ಅದನ್ನು ಡಂಪ್ ಮಾಡಲಿಕ್ಕೆ ಈ ಡೀಸೆಲ್ ಗನ್ಗಳು ವೆರೈಟಿ ಗನ್ನಲ್ಲಿ ಸಿಗ್ತವೆ. ಇನ್ನು ಈ ಕೆಳಗಡೆ ಸಾಲ ಹೇಳೋದಾದರೆ ನಿಮಗೆ ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ 7 kV, 5 kV, 3 kV, 0.5 kV ಹೋಂಡಾ ಆಗಿರ್ಬೋದು ಮತ್ತು ಇನ್ನಿತರ ಉತ್ತಮ ಬ್ರ್ಯಾಂಡ್ಗಳಲ್ಲಿ ನಿಮಗೆ ಜನರೇಟರ್ಗಳು ಕೂಡ ಸಿಗ್ತವೆ. ರಘುವರೆ, ಇದು ಬಂದು ಹ್ಯಾಂಡ್ ಫಿಲ್ಟರ್ಸ್ ಅಂತ ಹೇಳಿ, ಇದು ಏನು ಬೋರ್ವೆಲ್ಗಳಲ್ಲಿ ಶಿಲ್ಟು ಅಥವಾ ಮರಳು ಬರುತ್ತಲ್ಲ, ಆ ಶಿಲ್ಟನ್ನು ಕಡಿಮೆ ಮಾಡಿ ಪ್ಯೂರ್ ನೀರನ್ನು ಪೈಪ್ಲೈನ್ ಮುಖಾಂತರ ಗಿಡಗಳಿಗೆ ಸರಬರಾಜು ಮಾಡೋಕ್ಕೆ ವ್ಯವಸ್ಥೆ ಆಗುತ್ತೆ. ಇದರಲ್ಲಿ ಎಲ್ಲ ರೀತಿಯ ವಿವಿಧ ರೀತಿಯ ಫಿಲ್ಟರ್ಗಳು ಸಿಗ್ತವೆ. ಇದು ಬಂದು ಏನು ಕೃಷಿ ಹೊಂಡ ಮಾಡ್ಕೊಂಡಿರೋದು ಅಥವಾ ತೊಟ್ಟಿಗಳು ಮಾಡ್ಕೊಂಡಿರ್ತಾರಲ್ಲ, ಕಟ್ಟೆಗಳು ಮಾಡ್ಕೊಂಡಿರ್ತಾರಲ್ಲ, ಅಂಥ ಕಡೆ ಫಿಲ್ಟರ್ಗಳಿಗೆ ನಮ್ಮಲ್ಲಿ ಜೈನ್ ಕಂಪ್ನಿಯ ಉತ್ತಮ ಗುಣಮಟ್ಟದ ಫಿಲ್ಟರ್ ಸಿಗ್ತವೆ. ಮತ್ತು ನೀರಾವರಿ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ನಿಮಗೆ ಫಿಟ್ಟಿಂಗ್ಸ್ ಆಗಿರ್ಬೋದು, ರೆಡ್ಯೂಸರ್ ಆಗಿರ್ಬೋದು, ಜಾಯ್ನರ್ ಆಗಿರ್ಬೋದು, ಟೀಗಳಾಗಿರ್ಬೋದು, ಪ್ರತಿಯೊಂದು ಸ್ಪ್ರಿಂಕ್ಲರಿಗೆ ಬೇಕಾಗಿರ್ತಕ್ಕಂಥ ರೈನ್ ಗನ್ಸ್ ಆಗಿರ್ಬೋದು, ಅಥವಾ ನಿಮಗೆ ISI ಮಾರ್ಕ್ ಆಗಿರ್ತಕ್ಕಂಥ ರೈನ್ ಗನ್ಸ್ ಆಗಿರ್ಬೋದು, ಡ್ರಿಪ್ಪರ್ಗಳು 8 LPH, 4 LPH, 12 LPH, 16 LPH ಮತ್ತು ರೈನ್ ಗನ್ಗಳು, ಎಲ್ಲ ರೀತಿಯ ಉತ್ತಮ ಗುಣಮಟ್ಟದ ರೈನ್ ಗನ್ಗಳು ನಮ್ಮಲ್ಲಿ ಸಿಗ್ತವೆ. ಮತ್ತು ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ವೆಂಚರ್ಗಳಾಗಿರ್ಬೋದು, 8 ಶೇಪ್ ಎಂಡ್ ಸ್ಟಾಪ್ಗಳಾಗಿರ್ಬೋದು, ನಿಮಗೆ ಅಗ್ರಿಕಲ್ಚರ್ಗೆ ಬೇಕಾಗಿರ್ತಕ್ಕಂಥ ಅಥವಾ ಇರಿಗೇಷನ್ಗೆ ಬೇಕಾಗಿರೋ ಪ್ರತಿಯೊಂದು ಫಿಟ್ಟಿಂಗ್ಸು, ಸ್ಪ್ರಿಂಕ್ಲರ್ ಆಗಿರ್ಬೋದು, ಡ್ರಿಪ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಪೈಪ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ. ನೀವು ನೋಡ್ಬೋದು 20 mm ಕಪ್ಲರಿಂದ ಹಿಡಿದು 60 mm 110 mm ಕಪ್ಲರ್ಗಳವರೆಗೂ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿ ಕಾಲರ್ಗಳು ಬೇಕು ಅಂದರೆ ಕಾಲರ್ಗಳು ಸಿಗ್ತವೆ, ಬೆಂಡ್ ಪೈಪ್ಗಳು ಬೇಕು ಅಂದರೆ ಬೆಂಡ್ ಪೈಪ್ಗಳು ಸಿಗ್ತವೆ, ಬಾಲ್ ವಾಲ್ಗಳು ಬೇಕು ಅಂದರೆ ಬಾಲ್ ವಾಲ್ಗಳು ಸಿಗ್ತವೆ, ನಿಮಗೆ ಕ್ರಾಸ್ ಟೀಗಳು ಬೇಕು ಅಂದರೆ ಕ್ರಾಸ್ ಟೀಸ್ಗಳು ಸಿಗ್ತವೆ, ಯೂನಿಯನ್ ಬೇಕು ಅಂದರೆ ಯೂನಿಯನ್ನು, ಬಾಲ್ ವಾಲ್ ಬೇಕು ಅಂದರೆ ಬಾಲ್ ವಾಲು, ಸಿಂಗಲ್ ಯೂನಿಯನ್ ಬೇಕು ಅಂದರೆ ಸಿಂಗಲ್ ಯೂನಿಯನ್ನು, ಟೀಗಳು ಬೇಕು ಅಂತಂದರೆ ಟೀಗಳು ಸಿಗ್ತವೆ. ನಿಮಗೆ ಕ್ರಾಸ್ ಕನೆಕ್ಟರ್ಗಳಾಗಿರ್ಬೋದು, ಬೋಗಳಾಗಿರ್ಬೋದು, ನಿಮಗೆ ಕಾಲರ್ಗಳಾಗಿರ್ಬೋದು, ಅಥವಾ PVC ಪೈಪ್ ಹಾಕಲಿಕ್ಕೆ ಮತ್ತು ಇರಿಗೇಷನ್ಗೆ ಹಾಕಲಿಕ್ಕೆ ಗಮ್ಗಳಾಗಿರ್ಬೋದು, ಮತ್ತು ಎಂಡ್ ಕ್ಯಾಪ್ಗಳಾಗಿರ್ಬೋದು, ಏರ್ ರಿಲೀಸ್ ವಾಲ್ಗಳಾಗಿರ್ಬೋದು, ಉತ್ತಮ ಗುಣಮಟ್ಟದ ಉತ್ತಮ ಕಂಪ್ನಿಯ ನಿಮಗೆ ಇರಿಗೇಷನ್ ಐಟಮ್ಸು ಅಥವಾ ಫಿಟ್ಟಿಂಗ್ಸು ನಮ್ಮಲ್ಲಿ ಸಿಗುತ್ತೆ. ಇದು ಬಂದು ನಮಗೆ ಉಡ್ಚಿಪರ್ ಅಂತ ಹೇಳ್ಬಿಟ್ಟು, ಇದು ಇಂಜಿನ್ ಆಪ್ರೇಟೆಡ್. ಯಾವ ರೈತರುಗಳು ಸಣ್ಣ ಹಿಡುವಳಿದಾರರು, ಟ್ರ್ಯಾಕ್ಟರ್ ಇದಿಲ್ವಲ್ಲ, ಅಂಥ ರೈತರುಗಳಿಗೆ ತೆಂಗಿನ ಗರಿ, ಎಡಮಟ್ಟೆ ಅಥವಾ ಗಾರ್ಡನ್ನು ಮತ್ತು ಕೃಷಿಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ ಕಟ್ ಮಾಡೋಕ್ಕೆ ಇದನ್ನು ಉಪಯೋಗಿಸ್ಬೋದು. ಇದಕ್ಕೆ ನಾವು 13 HP ಹಸ್ಕವರ್ಣ ಇಂಜಿನನ್ನು ಕೂರಿಸಿದ್ದೀವಿ. ಇನ್ನು ರೈತರು ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಾವು ಕಡಿಯುತ್ತೆ ಅಂತ ಹೇಳಿ ಅಥವಾ ಸೇಫ್ಟಿಗೆ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ ಅಂದರೆ ಉತ್ತಮ ಗುಣಮಟ್ಟದ ಒಳ್ಳೆ ಕ್ವಾಲಿಟಿಯ ಶೂಗಳು, ನಿಮಗೆ 8, 9, 10 ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಮ್ಮಲ್ಲಿ ಶೂಗಳು ಸಿಗ್ತವೆ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದಾದರೆ ನಿಮಗೆ ಗ್ರೋ ಬ್ಯಾಗ್ ಸಿಗುತ್ತೆ. ದೊಡ್ಡ ಸೈಜಲ್ಲಿ ನಿಮಗೆ 8x8, 10x10, 10x12 ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಗ್ರೋ ಬ್ಯಾಗ್ಗಳು ಸಿಗ್ತವೆ. ನಿಮಗೆ ಬ್ಲಾಕ್ ಕಲರ್ ಬೇಕು ಅಂದರೆ ಬ್ಲಾಕ್ ಕಲರಲ್ಲಿ ಸಿಗುತ್ತೆ, ಅಡಿಕೆ ಸಸಿ ಅಥವಾ ತೆಂಗಿನ ಸಸಿ ಪ್ಯಾಕೆಟ್ ಮಾಡೋದಕ್ಕೆ ಅಥವಾ ನರ್ಸರಿ ಗಿಡಗಳನ್ನ ಪ್ಯಾಕೆಟ್ ಮಾಡೋದಕ್ಕೆ. ಅದು ಬಿಟ್ಟರೆ ನಿಮಗೆ ಮುಳ್ತಂತಿಗಳು ಬೇಕು ಅಂದರೆ ಉತ್ತಮ ಗುಣಮಟ್ಟದ ಉತ್ತಮ ಕಂಪ್ನಿಯ ಮುಳ್ತಂತಿಗಳು ಸಿಗ್ತವೆ. ಕೃಷಿ ಚಟುವಟಿಕೆಯಲ್ಲಿ ನಿಮಗೆ ಫೆನ್ಸಿಂಗ್ ಮಾಡ್ಕೋತೀವಿ ಅಂದರೆ ಉತ್ತಮ ಗುಣಮಟ್ಟದ ಮುಳ್ತಂತಿಗಳು ಸಿಗ್ತವೆ. ಅದು ಬಿಟ್ಟರೆ ನಿಮಗೆ ಅದನ್ನು ಕಟ್ಟಲಿಕ್ಕೆ GI ವೈರ್, ಉತ್ತಮ ಗುಣಮಟ್ಟದ GI ವೈರ್ಗಳು ಸಿಗ್ತವೆ. ಅದು ಬಿಟ್ಟರೆ ನಿಮಗೆ ಕ್ರಾಪ್ ಕವರ್ಗಳಿಗೆ ಅಂದರೆ ಹಣ್ಣುಗಳನ್ನ ಕವರ್ ಮಾಡೋಕ್ಕೆ, ಕ್ರಿಮಿಕೀಟಗಳಿಂದ ಸೂರ್ಯನ ಬೆಳಕಿಂದ ಹಣ್ಣುಗಳನ್ನ ಕವರ್ ಮಾಡೋಕ್ಕೆ ನಿಮಗೆ ಕ್ರಾಪ್ ಕವರ್ಗಳು ಸಿಗ್ತವೆ. ಮಲ್ಚಿಂಗ್ ಪೇಪರ್ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ವೀಡ್ ಮ್ಯಾಟ್ಗಳು ಸಿಗ್ತವೆ, ಅಲ್ಯೂಮಿನಿಯಂ ಲ್ಯಾಡರ್ ಸಿಗುತ್ತೆ, ಮತ್ತು ನಿಮಗೆ ದೃಷ್ಟಿಗೊಂಬೆ ಬೇಕು ಅಂದರೆ ದೃಷ್ಟಿಗೊಂಬೆ ಸಿಗುತ್ತೆ. ವೀಡ್ ಮ್ಯಾಟಲ್ಲೂ ನಿಮಗೆ 2 ಕ್ವಾಲಿಟಿ ಬರುತ್ತೆ. ನಿಮಗೆ 110 GSM ಬೇಕು ಅಂದರೆ 110 GSM ಸಿಗುತ್ತೆ, ಇನ್ನೂ ಕ್ವಾಲಿಟಿ ಬೇಕು ಅಂದರೆ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಶೇಡ್ ನಟ್ಸ್ ಬೇಕಾ ಶೇಡ್ ನಟ್ಸ್ ಸಿಗುತ್ತೆ. ಮತ್ತು ಗೋಣಿ ಚೀಲಗಳು ಸಿಗುತ್ತೆ, ಅದರಲ್ಲೂ 2 ಕ್ವಾಲಿಟಿ ಬರುತ್ತೆ. 1 kg 50 ಗ್ರಾಮು, 1 kg 50 ಗ್ರಾಮ್ ಈ ಥರ ಸಿಗುತ್ತೆ. ನಿಮಗೆ ಫೆನ್ಸಿಂಗಿಗೆ ಬೇಕು ಅಂದರೆ ಹೆಕ್ಸ್ಮೆಶ್ ಅಂತ ಸಿಗುತ್ತೆ, ಅದು ಸಿಗುತ್ತೆ. ವೇಸ್ಟ್ ಟೈರಲ್ಲಿ ಕೃಷಿಗೆ ಅಥವಾ ಕೃಷಿ ತ್ಯಾಜ್ಯಗಳನ್ನ ಹೊತ್ತಾಕೋಕ್ಕೆ, ಅಡಿಕೆಕಾಯಿ ತೆಂಗಿನಕಾಯಿ ಹೊತ್ತಾಕೋಕ್ಕೆ ವೇಸ್ಟ್ ಟೈರಲ್ಲಿ ಮಾಡ್ತಕ್ಕಂಥ ಬ್ಯಾಸ್ಕೆಟ್ಗಳು ಸಿಗ್ತವೆ.
ವಿವಿಧ ಸೈಜ್ಗಳಲ್ಲಿ ಬೇಕಾಗಿರ್ತಕ್ಕಂಥ ನಿಮಗೆ ಪ್ಲಾಸ್ಟಿಕ್ ಬ್ಯಾಸ್ಕೆಟ್ಗಳು ಸಿಗ್ತವೆ, ಇಲ್ಲ ನಿಮಗೆ ಮಂಕ್ರಿ ಬೇಕು ಅಂದರೆ ಮಂಕ್ರಿ ಸಿಗುತ್ತೆ. ಅದು ಬಿಟ್ಟು ನೀವು ನೆಕ್ಸ್ಟ್ ನೋಡೋದಾದರೆ ನಿಮಗೆ ಟಾರ್ಪಲಲ್ಲಿ 400 GSM, 110 GSM, 300 GSM, 250 GSM ಎಲ್ಲ ರೀತಿಯ GSMಗಳಲ್ಲಿ ನಿಮಗೆ ಪ್ಲಾಸ್ಟಿಕ್ ಟಾರ್ಪಲ್ ಬೇಕು ಅಂದರೆ ಪ್ಲಾಸ್ಟಿಕ್ ಟಾರ್ಪಲ್ ಸಿಗುತ್ತೆ, ಇಲ್ಲ ನಿಮಗೆ PVC ಟಾರ್ಪಲ್ ಬೇಕು ಅಂದರೆ PVC ಟಾರ್ಪಲ್ ಸಿಗುತ್ತೆ. ಇನ್ನೂ ಕಡಿಮೆ ಕ್ವಾಲಿಟಿಲಿ ಬೇಕು ಅಂದರೆ ಆ ರೀತಿಯ ಟಾರ್ಪಲ್ಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ನಿಮಗೆ LD ಶೀಟ್ಸ್ ಬೇಕು ಅಂದರೆ LD ಶೀಟ್ಸ್ ಸಿಗುತ್ತೆ. ಅದು ಬಿಟ್ಟರೆ ನಮ್ಮ ರೈತರಿಗೆ ನೀವು ನೋಡ್ಬೋದು, ಕೃಷಿ ಹೈನುಗಾರಿಕೆಯಲ್ಲಿ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸೈಲೇಜ್ ಬ್ಯಾಗ್ ಬೇಕು ಅಂದರೆ ಸೈಲೇಜ್ ಬ್ಯಾಗ್ ಸಿಗುತ್ತೆ. ನಿಮಗೆ 50 kg ಬೇಕಾ, 1 ಟನ್ ಬೇಕಾ, 2 ಟನ್ ಬೇಕಾ, 5 ಟನ್ ಬೇಕಾ, ನಿಮಗೆ ಸೈಲೇಜ್ ಬ್ಯಾಗ್ಗಳು ಸಿಗ್ತವೆ. ಈ ಮಳೆಗಾಲದಲ್ಲಿ ರೈತರುಗಳಿಗೆ ಮಳೆಗಾಲದಲ್ಲಿ ಅಡಿಕೆನ ಸಂರಕ್ಷಣೆ ಮಾಡ್ಕೋಬೇಕು ಅಂತಂದರೆ ನಿಮಗೆ ಸೋಲಾರ್ ಶೆಡ್ ಮಾಡ್ಕೋತೀವಿ ಅಂದರೆ ಸೋಲಾರ್ ಟಾರ್ಪಲ್ಗಳು ಸಿಗ್ತವೆ. ಅದು ಬಿಟ್ಟರೆ ನಿಮಗೆ ಅಡಿಕೆಕಾಯಿ ತುಂಬಲಿಕ್ಕೆ ಬೇಕಾಗಿರ್ತಕ್ಕಂಥ ಮಳೆಗಾಲದಲ್ಲಿ ಸೈಲೇಜ್ ಬ್ಯಾಗು, ಅಡಿಕೆಕಾಯಿ 100 kg ಅಡಿಕೆಕಾಯಿ ತುಂಬತಕ್ಕಂಥ ಸೈಲೇಜ್ ಬ್ಯಾಗ್ಗಳು ಸಿಗ್ತವೆ. ಈರುಳ್ಳಿ ಚೀಲ ಬೇಕು, ಈರುಳ್ಳಿ ಚೀಲ ಸಿಗ್ತವೆ. ಮತ್ತು ಮನೆಯಲ್ಲಿ ಏನು ನಾವು ಗೋಣಿ ಚೀಲದಲ್ಲಿ ಸ್ಟೋರೇಜ್ ಮಾಡ್ತೀವಲ್ಲ, ಅದನ್ನು ನೀವು ಕೀಟಗಳಿಂದ ಅಥವಾ ಕೀಟಗಳಿಂದ ರಕ್ಷಿಸ್ಕೋಬೇಕು ಅಂತಂದರೆ ಅದಕ್ಕೆ ಕೂಡ ನಿಮಗೆ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕವರ್ ಸಿಗುತ್ತೆ. ಅದು ನಿಮಗೆ ಪ್ಲಾಸ್ಟಿಕ್ ಚೀಲಗಳು ಸಿಗ್ತವೆ. ನಿಮಗೆ ಅಡಿಕೆ ಮೇಲೆ ಹೊತ್ಸೋಕ್ಕೆ ಟಾರ್ಪಲ್ ಸಿಗುತ್ತೆ, ಅಡಿಕೆ ಹಿಡಿಯೋ ತಾಟ್ ಸಿಗುತ್ತೆ. ಮತ್ತು ನಿಮಗೆ ಕೋಕೋನಟ್ ಮಲ್ಚಿಂಗ್ ಪೇಪರ್, ಏನು ನಿಮಗೆ ಆರ್ಗ್ಯಾನಿಕ್ ನಾವು ಮಾಡ್ತೀವಿ ಅಂತಂದರೆ ಅಡಿಕೆ ಗಿಡ ಸುತ್ತಲೂ ನಿಮ್ಗೆ ಏನು ಕಳೆ ಬೆಳಿಬಾರ್ದು ಅಂತಂದರೆ ಇದು ಕೋಕೋನಟಲ್ಲಿ ಮಾಡಿರೋದು, ಕೋಕೋನಟ್ ತೆಂಗಿನ ನಾರಲ್ಲಿ ಮಾಡಿರ್ತಕ್ಕಂಥದ್ದು, ಅದು ನಿಮಗೆ ಬೇಕು ಅಂದರೆ ಇದು ಕೂಡ ನಿಮಗೆ ಉತ್ತಮ ಗುಣಮಟ್ಟದಲ್ಲಿ ಉತ್ತಮ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಇನ್ನೂ ಸಣ್ಣ ರೈತರುಗಳಿಗೆ, ಮಧ್ಯಮ ಪ್ರಮಾಣದ ರೈತರುಗಳಿಗೆ ಏನು ಬೇಕು ಅಂತಂದರೆ ಅಡಿಕೆ ಗಿಡ ಬುಡ ಕ್ಲೀನ್ ಮಾಡ್ಕೋತೀವಿ, ಅಡಿಕೆ ಗಿಡ ಬುಡಕ್ಕೆ ಗೊಬ್ಬರ ಹಾಕಿದ್ದೀವಿ, ಅದನ್ನು ಮಣ್ಣಲ್ಲಿ ಮಿಕ್ಸ್ ಮಾಡಬೇಕು ಅಂದರೆ 1.8 HP ಇರ್ತಕ್ಕಂಥ ಪವರ್ ವೀಡರ್ ಸಿಗುತ್ತೆ ಒಳ್ಳೆ ಗುಣಮಟ್ಟದಲ್ಲಿ. ಅದು ಬಿಟ್ಟರೆ ನಿಮಗೆ 7 HP ಪವರ್ ವೀಡರ್ ಸಿಗ್ತವೆ. ಸೆಂಟ್ರ್ ರೋಟ್ರಿ, ಇದು ಬ್ಯಾಕ್ ರೋಟ್ರಿ, ಅದು ಫ್ರಂಟ್ ರೋಟ್ರಿ, ಇದು ನಿಮಗೆ ಸೆಂಟ್ರ್ ರೋಟ್ರಿ ಒಳ್ಳೆ ಬ್ರ್ಯಾಂಡೆಡ್ಡು. ಮತ್ತು ಇದ್ರ ನಿಮಗೆ ಇಷ್ಟು ಬಂದು ನಿಮಗೆ ಪೆಟ್ರೋಲ್ ಇದರಲ್ಲಿ ಸಿಗುತ್ತೆ. ಇದು ನಮ್ಮದು ಓನ್ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಿಮಗೆ ಸಿಗೋಂಥದ್ದು. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟು ಬಂದು ನಿಮಗೆ 9 HP ಪವರ್ ವೀಡರ್ಗಳು ಸಿಗ್ತವೆ. ಇದು ಡೀಸೆಲ್ ಇಂಜಿನ್ನು, ಇದು ಡೀಸೆಲ್ ಆಪ್ರೇಟೆಡು, ಉತ್ತಮ ಗುಣಮಟ್ಟದಲ್ಲಿ ಒಳ್ಳೆ ಇಂಜಿನ್ ಹಾಕಿರ್ತಕ್ಕಂಥ ಉತ್ತಮ ಬೆಲೆಯಲ್ಲಿ ನಿಮಗೆ 9 HP ಪವರ್ ವೀಡರ್ಸು, ಬ್ಯಾಕ್ ರೋಟ್ರಿಗಳು ನಿಮಗೆ ಸಿಗ್ತವೆ. ಈ ಬ್ಯಾಕ್ ರೋಟ್ರಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇದು ಬಂದು ನಮ್ಮಲ್ಲಿ ಏನು ತರಕಾರಿ ಬೆಳೆಗಳಲ್ಲಿ ಅಥವಾ ರೇಷ್ಮೆ ಬೆಳೆ ಇರ್ಬೋದು, ಹೂವು ಗಿಡ ಇರ್ಬೋದು, ಅದರಲ್ಲಿ ಮಣ್ಣು ಹಾರಾಕಲಿಕ್ಕೆ ಅಥವಾ ಗಿಡದ ಬುಡಗಳಿಗೆ ಮಣ್ಣು ಕೊಡಬೇಕು ಅಂದರೆ ನಮ್ಮಲ್ಲಿ ಜಾಸ್ತಿ ಬ್ಯಾಕ್ ರೋಟ್ರಿಗಳನ್ನ ಯೂಸ್ ಮಾಡ್ತಾರೆ. ಇನ್ನು ಇದು ಬಂದು ಯಾರು ಸಾವಯವ ಕೃಷಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಬಂದು ಸ್ಟಬಲ್ ಮೂವರ್ ಅಂತ ಹೇಳಿ ಯಾರಾದರೂ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ SR303 ಲಿಶಾಂತ್ ಕಂಪ್ನಿ ಮಾತ್ರ ನಮ್ಮಲ್ಲಿ ಇಡೀ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಟಬಲ್ ಮೂವರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು. ಇದು ಬಂದು ಏನು ಜೋಳ ಹಾಕಿದ್ದೀವಿ ನಾವು, ಬೇರೆ ಬೇರೆ ದ್ವಿದಳ ಧಾನ್ಯಗಳು ಹಾಕಿದ್ದೀವಿ ಅಂತ ಹೇಳ್ತಿರಲ್ಲ, ಅಲ್ಲಿ ಪಕ್ಷಿಗಳ ಕಾಟ ಏನು ತುಂಬ ಇದೆ ಅಂತ ಹೇಳ್ತಿರಲ್ಲ, ಅಥವಾ ಪ್ರಾಣಿಗಳ ಕಾಟ ಇರೋಂಥವ್ರಿಗೆ ಸೋಲಾರ್ ಟ್ರ್ಯಾಪರ್ ಇದು ಸೋಲಾರ್ ಮುಖಾಂತರ ಚಾರ್ಜ್ ಆಗಿ ನಿಮಗೆ ಪ್ರತಿ 5 ನಿಮಿಷಕ್ಕೊಂದ್ಸಲಿ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಾಗ ಆ ಸೌಂಡ್ಗೆ ಹೆದರ್ಕೊಂಡು ಪ್ರಾಣಿ ಪಕ್ಷಿಗಳು ನಿಮ್ಮ ತೋಟಕ್ಕೆ ಬರೋಂಥದ್ದು ತಪ್ಪುತ್ತೆ. ರಘುವರೆ, ಇದು ಬಂದು ಫಾರೆಸ್ಟ್ರಿನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಬಂದು ನಿಮಗೆ ಚೈನ್ಸಾಗಳು ಎಲ್ಲ ಮಾಡಲಲ್ಲಿ ನಿಮಗೆ ಚೈನ್ಸಾಗಳು ಸಿಗ್ತವೆ. ಮಿನಿ ಗಾರ್ಡನ್, ಯಾರು ಮನೆಗಳಲ್ಲಿ ಗಾರ್ಡನ್ ಯೂಸ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ನಮ್ಮ ಓನ್ ಯೂಸ್ಗೆ ಬೇಕು ಬ್ಯಾಟ್ರಿ ಆಪ್ರೇಟೆಡ್ ಅಂತಂದರೆ ಇದರಲ್ಲೂ ಕೂಡ ಬ್ಯಾಟ್ರಿ ಆಪ್ರೇಟೆಡ್ ಬೇಕು ಅಂದರೆ ಬ್ಯಾಟ್ರಿ ಆಪ್ರೇಟೆಡ್ ಕೂಡ ನಿಮಗೆ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಸಣ್ಣದಾಗಿ ಮನೆ ಮುಂದೆ ಗಿಡಗಳು ಹಾಕೊಂಡಿರ್ತೀವಿ, ನಮಗೆ ಕಡ್ಡಿ ಕಟ್ ಮಾಡೋಕ್ಕೆ ಬೇಕು ಅಂತ ಅಂದರೆ ಇದು ಕೂಡ ಉತ್ತಮ ಒಳ್ಳೆ ಕಂಪ್ನಿದು ಬ್ಯಾಟ್ರಿ ಆಪ್ರೇಟೆಡ್ ನಿಮಗೆ ಟ್ರೀ ಟ್ರಿಮ್ಮರ್ ಸಿಗುತ್ತೆ. ಈ ಸೆಗ್ಮೆಂಟ್ ನೋಡ್ತೀವಿ ಅಂದರೆ ಇದು ವುಲ್ಫ್ ಗಾರ್ಡನ್ ಅಂತ ಕಂಪ್ನಿದು. ಇದು ಬಂದು ನಿಮಗೆ ಏನು ಹ್ಯಾಂಡ್ ಆಪ್ರೇಟೆಡ್ ನಿಮಗೆ ಹ್ಯಾಂಡ್ ಟೂಲ್ಸ್ ಬೇಕು, ಉತ್ತಮ ಗುಣಮಟ್ಟದ್ದು SS ಏನು ನಾವು ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಲ್ಲ ಆ ಮೆಟೀರಿಯಲ್ ಹಾಕಿ ರೆಡಿ ಮಾಡ್ತಕ್ಕಂಥ ಒಂದು ಟೂಲ್ಸ್ಗಳು ಇವು. ಇದಕ್ಕೆ ಕಂಪ್ನಿಯಿಂದನೇ 30 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ನೀವು ಆ ವಾರಂಟಿ ನೋಡೇ ಹೇಳ್ಬೋದು ಎಷ್ಟು ಗುಣಮಟ್ಟದ ಹ್ಯಾಂಡ್ ಟೂಲ್ಸ್ಗಳು ಇವು ಅಂತ ಹೇಳಿ. ಇನ್ನು ನೀವು ಇದನ್ನು ನೋಡೋದಾದ್ರೆ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡೇ ಇರ್ತೀರಿ ಈಗ ಆಲ್ರೆಡಿ. ಇದು ಈಗ ರನ್ನಿಂಗಲ್ಲಿರ್ತಕ್ಕಂಥ ಬ್ಯಾಟ್ರಿ ಆಪ್ರೇಟೆಡ್ ಗ್ರಾಸ್ ಕಟರ್ ಅಥವಾ ಎಡ್ಜ್ ಟ್ರಿಮ್ಮರ್ ಅಂತ ಹೇಳ್ಬೋದು. ನಿಮಗೆ ಬೆನ್ನಿ ತಗೊಳ್ಳೋದಾದ್ರೂ ಸಿಗುತ್ತೆ, ಇಲ್ಲ ಡಬಲ್ ಬ್ಯಾಟ್ರಿದು ನಿಮಗೆ ಕೈಯಲ್ಲಿ ಹಿಡ್ಕೊಂಡು ಹೊಡಿತೀವಿ ಅಂದರೆ ಕೈಯಲ್ಲಿ ಹಿಡ್ಕೊಂಡು ಹೊಡೆದಾದ್ರೂ ಸಿಗುತ್ತೆ. ನಿಮಗೆ ರೈತರುಗಳಿಗೆ ಟ್ರ್ಯಾಕ್ಟ್ರಿಗಳದ್ದು ಟೈರ್ಗಳು ನಟ್ ಬೋಲ್ಟ್ ಸಿಗೋಕ್ಕೆ ಅಥವಾ ರೋಟಾವೇಟ್ರ್ ಕಲ್ಟಿವೇಟರ್ಗಳು ನಟ್ ಬೋಲ್ಟ್ ಬಿಚ್ಚಕ್ಕೆ ಅಂದ್ಬಿಟ್ಟು ಒಳ್ಳೆ ಕಂಪ್ನಿಯ ಮಕಿತಾ ಆಗಿರ್ಬೋದು ಅಥವಾ ಬಾಷ್ ಆಗಿರ್ಬೋದು ಒಳ್ಳೆ ಕಂಪ್ನಿಯ ಪವರ್ ಟೂಲ್ಸ್ಗಳು ನಮ್ಮಲ್ಲಿ ಲಭ್ಯ ಇವೆ. ಈ ಲೈನ್ ನೋಡೋದಾದ್ರೆ ಇದು ನಿಮಗೆ ಏನು ನಮ್ಮಲ್ಲಿ 4 ಸ್ಟ್ರೋಕ್ ಏರ್ ಕೂಲ್ ಇಂಜಿನ್ ಕೊಡ್ತೀವಲ್ಲ, ಪವರ್ ವೀಡರ್ ಆಗಿರ್ಬೋದು ಅಥವಾ ಪವರ್ ಟಿಲ್ಲರ್ಗಳಾಗಿರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಜಿನ್ ಆಯಿಲು ಮತ್ತು ಗೇರ್ ಆಯಿಲ್ಗಳು ನಿಮಗೆ 1 ಲೀಟ್ರು 2 ಲೀಟ್ರು 5 ಲೀಟ್ರು 3.5 ಲೀಟ್ರು ಎಷ್ಟು ಬೇಕಾದರೂ ಅದು ನಮ್ಮಲ್ಲಿ ಸಿಗುತ್ತೆ. ಏನು ನಮ್ಮ ರೈತರುಗಳು ಬೇಸಿಗೆನಲ್ಲಿ ವಿದ್ಯುತ್ ಅಭಾವದಿಂದ ಕರೆಕ್ಟಾಗಿ ತೋಟಗಳಿಗೆ ನೀರೈಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಥ ಕೆಲವೊಂದು ನಮ್ಮ ರೈತರುಗಳಿಗೆ ಸಬ್ಮರ್ಸಿಬಲ್ ಸೋಲಾರ್ ವಾಟರ್ ಪಂಪ್ ಸೆಟ್ಟನ್ನು ನಾವು ಹಾಕ್ಕೊಡ್ತೀವಿ. ನಿಮಗೆ 5 HP ಬೇಕಾ, 10 HP ಬೇಕಾ, 12 HP ಬೇಕಾ, 15 HP ಬೇಕಾ, ವಿತ್ ಮೋಟ್ರು ವಿತೌಟ್ ಮೋಟ್ರು ನಿಮಗೆ ಎಲ್ಲ ರೀತಿಯ AC ಮೋಟ್ರು DC ಮೋಟ್ರು ಎಲ್ಲದರಲ್ಲೂ ಕೂಡ ನಿಮಗೆ ಸೋಲಾರ್ ಸಬ್ಮರ್ಸಿಬಲ್ ವಾಟರ್ ಪಂಪನ್ನು ನಾವು ಹಾಕ್ಕೊಡ್ತೀವಿ. ರಘುವರೆ, ಇವುಗಳು ಬಂದು ನಿಮಗೆ ಹೈನುಗಾರಿಕೆಯಲ್ಲಿ ಹಸುಗಳಿಗೆ ಮೇವು ಕಟ್ ಮಾಡತಕ್ಕಂಥದ್ದು ನಮ್ಮಲ್ಲಿ 2 HP ಇಂದ ಟ್ರ್ಯಾಕ್ಟರ್ ಆಪ್ರೇಟರ್ಗಳು ಸಿಗುತ್ತೆ. ಬಟ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗಿರ್ತಕ್ಕಂಥದ್ದು ಬರೀ ಕೇವಲ 2 HP ಮತ್ತು 3 HP ಮಾತ್ರ. ಇದು ಬಂದು 2 HP ಚಾಫ್ ಕಟ್ರು, ಇವು 3 ಕೂಡ 2 HP ಚಾಫ್ ಕಟರ್ಸು. ಇದು ಮಿನಿ ಬರುತ್ತೆ, ಇದು ಅವಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ. ಸರ್ ಇಷ್ಟೊಂದಿದೆ.
ಅಯ್ಯೋ ರಘುವರೇ, ನೀವು ಇದನ್ನ ನೋಡಿ ಇಷ್ಟಕ್ಕೆ ನೀವು ಬೆಚ್ಚ ಬಿದ್ರೆ ಬನ್ನಿ, ಇದಿನ್ನೂ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ, ಇನ್ನೂ ಟಾಪ್ ಫ್ಲೋರಲ್ಲಿ ಬೇರೆ ಇದೆ. ಇನ್ನೂ ಇದೆಯಾ ರಘುವರೇ? ನೀವು ಇದುವರೆಗೂ ನೋಡಿದ್ದು ಗ್ರೌಂಡ್ ಫ್ಲೋರು, ಇದು ಬಂದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ಏನೇನು ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇದೆ, ಅಸೆಸರೀಸ್ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಲ್ಯಾಂಡ್ ಮೂವರ್ ಅಂತ ಹೇಳಿ ಇದನ್ನ ಲ್ಯಾಂಡ್ಸ್ಕೇಪಿಂಗಲ್ಲಿ ಗಾರ್ಡನ್ ಮತ್ತು ಅಥವಾ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ನು ಇದು ಬಂದು ಬಿದ್ರಲ್ಲಿ ಮಾಡಿರ್ತಕ್ಕಂಥ ಚೇರ್ಗಳಾಗಿರ್ಬೋದು, ಮಕ್ಕಳು ಕೂತ್ಕೊಳ್ಳೋದು, ದೊಡ್ಡವರು ಕೂತ್ಕೊಳ್ಳೋದು, ತೊಟ್ಲು, ಈಸಿ ಚೇರ್ಸು ಒಳ್ಳೆ ಕ್ವಾಲಿಟಿಲಿ ನಮ್ಮಲ್ಲಿ ಎಲ್ಲ ಸಿಗುತ್ತೆ. ಇನ್ನು ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಮೂಗು ದಾರಗಳಾಗಿರ್ಬೋದು, ಮುಖವಾಡಗಳಾಗಿರ್ಬೋದು, ನಿಮಗೆ 2 mm 8 mm ಇಂದ ಹಿಡಿದು 12 mm ವರೆಗೂ ನಿಮಗೆ ಸಿಗ್ತವೆ. ಇಲ್ಲಿ ನೀವು ನೋಡ್ತಿರೋದು ಪ್ರತಿಯೊಂದು ನಮ್ಮಲ್ಲಿ ಏನೇನು ಅಸೆಸರಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನಾವು ಇಲ್ಲಿ ಜೋಡಿಸಿದ್ದೀವಿ. ಈಗ ಒಳಗಡೆ ಹೋಗಿ ಪ್ರತಿಯೊಂದು ಇಲ್ಲಿ ಏನೇನಿದೆ ಪ್ರತಿಯೊಂದು ಕೂಡ ಒಳಗಡೆ ಇದೆ, ಅದೇನು ಅಂತೇಳಿ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಇದು ತೆಂಗಿನ ನಾರಲ್ಲಿ ಮಾಡಿರ್ತಕ್ಕಂಥ ಕೋಕೋಪಿಟ್ಟು. ಕೋಕೋಪಿಟ್ ಅಂತಂದರೆ ನಿಮಗೆ ಗೊತ್ತಿದೆ, ಗಾರ್ಡನ್ಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ಇದನ್ನು ತುಂಬ ಚೆನ್ನಾಗಿ ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ನು ಇದು ಬಂದು ಕೋಕೋ ಲೈನರ್ ಅಂದ್ಬಿಟ್ಟು, ಇದು ಮನೆಗಳಲ್ಲಿ ಏನು ನಾವು ಸಸಿ ನೆಡಲಿಕ್ಕೆ ಅಥವಾ ಶೋ ಗಿಡಗಳು ಹಾಕೊಳ್ಳಿಕ್ಕೆ ಇದು ಹ್ಯಾಂಗಿಂಗು, ಮೆಟಲ್ ಹ್ಯಾಂಗರ್ ವಿತ್ ಜೊತೆಗೆ ಕೋಕೋ ಲೈನರ್ ಕೂಡ ನಾವು ಕೊಡ್ತೀವಿ. ನಿಮ್ಗೆ ಇದರಲ್ಲಿ 16 ಇಂಚು, 14 ಇಂಚು, 12, 8, 10 ನಿಮ್ಗೆ ಎಷ್ಟು ಬೇಕಾದರೂ ಸೈಜಲ್ಲಿ ಬೇಕಾದ್ರೂ ಸಿಗುತ್ತೆ. ನಮ್ಮ ರೈತರುಗಳು ಏನು ಅಡಿಕೆ ಬೇಯಿಸ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಜಾಲರ ಇದು ಅಥವಾ ಜರಡಿ, ಇದು ಅಡಿಕೆ ಬೇಯಿಸ್ಲಿಕ್ಕೆ ಅಂತ ಯೂಸ್ ಮಾಡ್ತಾರೆ. ಇನ್ನು ನಾವು ಅದೇ ರೀತಿ ನೋಡೋದಾದರೆ ಇಲ್ಲಿ ಬಂದು ನಿಮಗೆ ಏನು ರೈತರುಗಳಿಗೆ ಕಳೆನಾಶಕಗಳು ಹೊಡಿಲಿಕ್ಕೆ ಅಥವಾ ತೋಟ ಹೊಡಿಯೋಕ್ಕೆ ಹೊಂಗೆ ಎಣ್ಣೆ ಬೇಕು, ಬೇವಿನ ಎಣ್ಣೆ ಬೇಕು, ಹರಳೆಣ್ಣೆ ಬೇಕು ಅಂದರೆ ಉತ್ತಮ ಗುಣಮಟ್ಟದ ಹೈ ಕ್ವಾಲಿಟಿಯ 300 ppm ಮತ್ತು 2000 ppm ಕ್ವಾಲಿಟಿಯ ಬೇವಿನ ಎಣ್ಣೆ, ಹರಳೆಣ್ಣೆ, ಹೊಂಗೆ ಎಣ್ಣೆಗಳು ಸಿಗ್ತವೆ. ಅದೇ ರೀತಿಯಾಗಿ ಕೋಕೋನಟ್ ರ್ಯಾಪರ್ ಏನು ಸುಳಿಗರಿಗಳು ತಿಂತಾ ಇದೆ, ಗಿಡ ನಾಶ ಆಗ್ತಾ ಇದೆ ಕೆಂಪು ಹುಳಗಳಿಂದ, ಕಪ್ಪು ಹುಳಗಳಿಂದ ಅಂತಂದರೆ ಅಂಥ ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ಕೋಕೋನಟ್ ಟ್ರ್ಯಾಪರ್ ಬೇಕು ಅಂದರೆ ಕೋಕೋನಟ್ ಟ್ರ್ಯಾಪರ್ ಸಿಗುತ್ತೆ. ಅದೇ ರೀತಿಯಾಗಿ ಎಲ್ಲೋ ಟ್ರ್ಯಾಪರ್ ಮತ್ತು ಈ ಥರ ಗ್ರೀನ್ ಟ್ರ್ಯಾಪರ್ ಸಿಗುತ್ತೆ. ಟೊಮೊಟೊ ಹಾಕಿದ್ದೀವಿ, ಬೆಂಡೆಕಾಯಿ ಹಾಕಿದ್ದೀವಿ, ಕೀಟ ಬಾಧೆ ಇದೆ, ಅಥವಾ ನಾವು ಬದನೆಕಾಯಿ ಹಾಕಿದ್ದೀವಿ, ಕೀಟ ಬಾಧೆ ಇದೆ ಅಂತ ಅಂಥ ರೈತರುಗಳು ಕೂಡ ಅನುಕೂಲ ಆಗಿರ್ತಕ್ಕಂಥ ಟ್ರ್ಯಾಪರ್ಗಳು ನಮ್ಮಲ್ಲಿ ಸಿಗ್ತವೆ. ಇನ್ನು ಹಾವಿನ ಕಾಟ ಇದ್ದಾದರೆ, ಬೆಳೆಗಳಿಗೆ ಮುಳ್ಳಂದಿ ಕಾಟ ಇತ್ತು ಅಂತಂದರೆ, ಅಳಿಲಿನ ಕಾಟ ಇತ್ತು ಅಂದರೆ, ಕೋತಿ, ನವಿಲು, ಮಂಕಿಗಳ ಕಾಟ ಇತ್ತು ಅಂತಂದರೆ, ಅಂದರೆ ಇದು ಆರ್ಗ್ಯಾನಿಕ್ ಬಯೋಸಿಡ್ಸು. ಇದರಿಂದ ಯಾವುದೇ ರೀತಿ ಪ್ರಾಣಿಗಳ ಪ್ರಾಣಕ್ಕೆ ಅಪಾಯ ಆಗೋದಿಲ್ಲ. ಓನ್ಲಿ ಇದ್ರ ವಾಸನೆಗೆ ಮತ್ತು ಅದ್ರ ತಿಂದಾಗ ಆ ಪ್ರಾಣಿಗಳು ಬರೋದು ಕಂಟ್ರೋಲ್ ಆಗುತ್ತೆ ಅಷ್ಟೇ. ನೀವು ಈ ಲೈನ್ ನೋಡೋದಾದರೆ ನಿಮಗೆ ಏನು ರೈತರುಗಳಿಗೆ ಬೆಳೆಗಳಿಗೆ ರಾತ್ರಿ ಹೊತ್ತು ಪ್ರಾಣಿಗಳು ಕಾಟ ಇತ್ತು ಅಂತಂದರೆ, ಇದು ಸೋಲಾರ್ ಲೈಟ್ ಸಿಸ್ಟಮು. ಆಗಾಗ್ಗೆ ನಿಮಗೆ ಸೋಲಾರ್ ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಆ ಸೋಲಾರ್ ಲೈಟ್ಗಳಿಗೆ ಬೇಕಾಗಿರ್ತಕ್ಕಂಥ ಕರೆಂಟ್ ಕನೆಕ್ಷನ್ಗೆ ಅಥವಾ ಫೆನ್ಸಿಂಗಿಗೆ ಇರ್ಬೋದು, ಸೋಲಾರ್ಗಳಿಗೆ ಮತ್ತು ಬೇಕಾಗಿರ್ತಕ್ಕಂಥ ತಂತಿ ಇದೆ. ನಿಮ್ಗೆ ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಹ್ಯಾಂಡ್ ಗ್ಲೌಸ್ ಇದೆ. 11 kV ಬೇಕಾ, 33,000 kV ಲೈನಿಂದ ಪ್ರೊಟೆಕ್ಷನ್ ಬೇಕಾ, ಪ್ರತಿಯೊಂದು ರೀತಿ ಒಳ್ಳೆ ಕ್ವಾಲಿಟಿಯ ಹ್ಯಾಂಡ್ ಗ್ಲೌಸ್ಗಳು ಸಿಗ್ತವೆ. ಇನ್ನು ಅದೇ ರೀತಿಯಾಗಿ ಪೂಜಾ ಬ್ಯಾಸ್ಕೆಟ್ಸ್ಗಳು ಬೇಕು ಅಂತಂದರೆ, ಹೆಂಗಸುಗಳಿಗೆ ಬೇಕಾಗಿರ್ತಕ್ಕಂಥ ಪೂಜಾ ಬ್ಯಾಸ್ಕೆಟ್ಗಳು ಬೇಕು ಅಂದರೆ ಪೂಜಾ ಬ್ಯಾಸ್ಕೆಟ್ಗಳು ಸಿಗ್ತವೆ. ಮನೆಗಳಲ್ಲಿ ಅಥವಾ ಏನಾದರೂ ನಮಗೆ ಪಕ್ಷಿಗಳು ಬಂದು ಕೂತ್ಕೋಬೇಕು ಅಥವಾ ಮನೆಗಳಿಗೆ ಡಿಸೈನ್ ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವೆರೈಟಿಯ ಗೂಡುಗಳು, ಹಕ್ಕಿ ಗೂಡುಗಳು ನಮ್ಮಲ್ಲಿ ಬೇಕು ಅಂದರೆ ಸಿಗ್ತವೆ. ನಿಮಗೆ ನಾರಲ್ಲಿ ಬೇಕು ಅಂದರೆ ನಾರಲ್ಲಿ ಸಿಗುತ್ತೆ, ಚಿಪ್ಪಲ್ ಬೇಕು ಅಂದರೆ ಚಿಪ್ಪಲ್ ಸಿಗುತ್ತೆ, ಅಥವಾ ತೆಂಗಿನಕಾಯಿ ಬುರುಡೆನಲ್ಲಿ ಬೇಕು ಅಂದರೆ ತೆಂಗಿನಕಾಯಿ ಬುರುಡೆನಲ್ಲಿ ಸಿಗುತ್ತೆ. ಇದು ಬಂದು ನೀವು ನೋಡೋದಾದರೆ ಸಸಿಗಳನ್ನ ಪ್ಲ್ಯಾಂಟ್ ಮಾಡಲಿಕ್ಕೆ, ಅಂದರೆ ಏನು ಟೊಮೊಟೊ ಸಸಿ ಆಗಿರ್ಬೋದು, ಬನ್ನಿ ಸಸಿ ಆಗಿರ್ಬೋದು, ಇಲ್ಲಿ ಹಾಕಿದ್ರೆ ಇಲ್ಲಿ ಬಂದು ಅದು ಹೋಗಿ ಭೂಮಿನಲ್ಲಿ ಪ್ಲ್ಯಾಂಟ್ ಆಗುತ್ತೆ. ಅದೇ ರೀತಿ ನೀರಿಗೆ ಬೇಕಾಗಿರ್ತಕ್ಕಂಥ ಹೋಸ್ ಪೈಪ್ಗಳು ಸಿಗ್ತವೆ. ತರಕಾರಿಗಳ ಮಧ್ಯೆ, ಹೂವಿನ ಗಿಡಗಳ ಮಧ್ಯೆ ಬೆಳೆದಿರ್ತಕ್ಕಂಥ ಕಳೆಗಳನ್ನ ಕಟ್ ಮಾಡೋಕ್ಕೆ ಇದು ಕಳೆ ತೆಗೆಯುವ ಯಂತ್ರ ಬೇಕು ಅಂದರೆ ಯಂತ್ರಗಳು ಸಿಗ್ತವೆ. ಬಿಸಿಲಲ್ಲಿ ರೈತರುಗಳಿಗೆ ಬೇಕು ಅಂದರೆ ಟೋಪಿ ಸಿಗುತ್ತೆ, ಹ್ಯಾಂಡ್ ರಿಂಚ್ ಬೇಕು, ಟೀ ಬಿಟ್ಗಳು ಬೇಕು, ಸ್ಟೀಮ್ ಮಾಪ್ ಬೇಕು, ಟೀ ಬಿಟ್ಗಳು ಬೇಕು ಅಂತಂದರೆ ಬಿಟ್ಗಳು ಸಿಗ್ತವೆ. ನಿಮಗೆ ಸ್ಯಾಲ್ಡ್ರಿ ಗನ್ ಬೇಕು ಅಂದರೆ ಸ್ಯಾಲ್ಡ್ರಿ ಗನ್ ಸಿಗುತ್ತೆ, ಕಟರ್ ಬೇಕು ಅಂದರೆ ಕಟರ್ ಸಿಗುತ್ತೆ, ಗ್ಲೂ ಗನ್ ಬೇಕು ಅಂದರೆ ಗ್ಲೂ ಗನ್ ಸಿಗುತ್ತೆ, ನೈಫ್ಗಳು ಬೇಕು ಅಂದರೆ ನೈಫ್ಗಳು ಸಿಗುತ್ತೆ, ನಿಮಗೆ ಕಟಿಂಗ್ ಪ್ಲೇಯರ್ ಬೇಕು ಅಂದರೆ ಕಟಿಂಗ್ ಪ್ಲೇಯರ್ ಸಿಗುತ್ತೆ. ರೈತರುಗಳಿಗೆ ಏನೇನು ಬೇಕೋ ಪ್ರತಿಯೊಂದು ಅಸೆಸರೀಸು, ಹ್ಯಾಂಡ್ ಟೂಲ್ಸು, ಪವರ್ ಟೂಲ್ಸ್ ಏನೇನು ಬೇಕೋ ಪ್ರತಿಯೊಂದು ಅಸೆಸರೀಸು ಕೂಡ ನಮ್ಮಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಒಳ್ಳೆ ಕಂಪ್ನಿಯ ಅಸೆಸರೀಸ್ ನಮ್ಮಲ್ಲಿ ಸಿಗ್ತವೆ. ನಮ್ಮ SR ಅಗ್ರಿಮಾಲಲ್ಲಿ ನೀವು ನೋಡೋದಾದರೆ ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ಸೋಲಾರ್ ಕ್ಯಾಮ್ರಾಗಳು ಬೇಕು ಅಂದರೆ ಸೋಲಾರ್ ಕ್ಯಾಮ್ರಾಗಳು ಸಿಗ್ತವೆ. ಆಟೋಮೆಟಿಕಲಿ ಸೆನ್ಸರ್ ಇರ್ತಕ್ಕಂಥ ಸೋಲಾರ್ ಲೈಟ್ಗಳು ಬೇಕು ಅಂದರೆ ಸೋಲಾರ್ ಲೈಟ್ಗಳು ಸಿಗ್ತವೆ. ಅದೇ ರೀತಿ ನಿಮಗೆ 100 ರೂಪಾಯಿಂದ ಒಂದು ಸೀಸನ್ಗೆ ಯೂಸ್ ಆಗಿರ್ತಕ್ಕಂಥ ರೈನ್ ಕೋಟ್ಸ್ ಬೇಕು ಅಂದರೆ 100 ರೂಪಾಯಿಂದ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿವರೆಗೂ ರೈನ್ ಕೋಟ್ಗಳು ನಮಗೆ ರೈತರುಗಳಿಗೆ ಬೇಕು ಅಂದರೆ ರೈತರುಗಳು ಸಿಗುತ್ತೆ. ಅದೇ ರೀತಿಯಾಗಿ ನಮ್ಮ SR ಅಗ್ರಿಮಾಲಲ್ಲಿ ಉತ್ತಮ ಗುಣಮಟ್ಟದ ಒಳ್ಳೆ ಫಿನಿಶಿಂಗ್ ಇರ್ತಕ್ಕಂಥ ತೆಂಗಿನಕಾಯಿ ಸುಳಿಯೋ ಸಾಧನ ಬೇಕು ಅಂದರೆ ಅಥವಾ ಎಕ್ವಿಪ್ಮೆಂಟ್ ಬೇಕು ಅಂದರೆ ಅದು ಸಿಗುತ್ತೆ. ಅಥವಾ ನಿಮಗೆ ಆರೆಕೋಲ್ಗಳು ಬೇಕು ಅಂದರೆ ಆರೆಕೋಲ್ ಸಿಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಅದು, ನಿಮಗೆ ಎಷ್ಟು kg ಬೇಕು ಅದ್ರೂ ಸಿಗುತ್ತೆ. ಅಥವಾ ನಿಮಗೆ ಹಣ್ಣು ಕೀಳೋಕ್ಕೆ ಅಥವಾ ಫ್ರೂಟ್ಸ್ ಪ್ರೂನರ್ ಮಾಡೋಕ್ಕೆ ಬಿಟ್ಟು ನಿಮಗೆ 16 ಅಡಿ 20 ಅಡಿ ಬರ್ತಾ ಇರ್ತಕ್ಕಂಥ ರೋಟಿಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಅದೇ ರೀತಿಯಾಗಿ ನಮ್ಮ SR ಅಗ್ರಿಮಾಲಲ್ಲಿ ವಿನೂತನವಾಗಿ ಏನು ಅಂತಂದರೆ ಈ ಹಸುಗಳಿಗೆ ಅಲಂಕಾರಿಕವಾಗಿ ಬೆಳೆಸ್ತಾರೆ. ಈ ಗೆಜ್ಜೆಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ. ಈ ಥರ ಗೆಜ್ಜೆಗಳಾಗಿರ್ಬೋದು, ಈ ಥರ ವಸ್ತುಗಳಾಗಿರ್ಬೋದು, ನಿಮಗೆ ಅದೊಂದು ಅಂದರೆ ವೆರೈಟಿ ಗೆಜ್ಜೆಗಳು ಸಿಗ್ತವೆ. ನೀವು ನೋಡ್ಬೋದು ಇಲ್ಲಿ ನಿಮಗೆ ಈ ಥರ ಗೆಜ್ಜೆಗಳಾಗಿರ್ಬೋದು, ಈ ಥರ ಆಗಿರ್ಬೋದು, ಅಥವಾ ಶಂಕ ಇರೋದಾಗಿರ್ಬೋದು. ನಿಮಗೆ ಹಸುಗಳಿಗೆ ಅಥವಾ ಕರುಗಳಿಗೆ, ಮೇಕೆಗಳಿಗೆ ಕಟ್ತೀವಿ ಅಂತಂದರೆ ಮೇಕೆಗಳಿಗೂ ಕೂಡ ಗೆಜ್ಜೆಗಳು ನಮ್ಮಲ್ಲಿ ಸಿಗುತ್ತೆ. ಇನ್ನು ನೀವು ನಮ್ಮ ಅಗ್ರಿಮಾಲಲ್ಲಿ ಇದನ್ನು ನೋಡೋದಾದರೆ ಇದೇನು ಅಂತ ಅಂದರೆ, ಇದು ನಿಮಗೆ ಸೋಲಾರ್ ಪ್ಯಾನಲ್ಗಳು ಹಾಕ್ಸ್ಕೊಂಡಿರ್ತಾರಲ್ಲ ರೈತರುಗಳು, ಆ ಸೋಲಾರ್ ಪ್ಯಾನಲ್ ಕ್ಲೀನ್ ಮಾಡತಕ್ಕಂಥ ಬ್ರಷ್ ಅಥವಾ ಬುಷ್ ಆಗಿರ್ಬೋದು. ಇದು ಬಂದು ಜೇನು ಕೀಳ್ತಕ್ಕಂಥವ್ರಿಗೆ, ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ಮಾಸ್ಕು ಮತ್ತು ಟೋಪಿ ಸಿಗುತ್ತೆ. ಇದು ಸ್ನೇಕ್ ಕ್ಯಾಚರ್ ಆಗಿರ್ಬೋದು. ಇಲ್ಲಿ ನಿಮಗೆ ತೆಂಗಿನ ಮರ ಹತ್ತಲಿಕ್ಕೆ ಬೇಕಾಗಿರ್ತಕ್ಕಂಥ ರೋಪ್ ಸಿಗುತ್ತೆ. ನಿಮಗೆ
ನಿಮಗೆ ಏನು ರೋಟಿಗಳಿಗೆ ಬಿದಿರು ರೋಟಿಗಳಿಗೆ ಸಿಗಿಸ್ಕೊಳ್ತಕ್ಕಂಥ ಉತ್ತಮ ಗುಣಮಟ್ಟದ ಕುಡ್ಲು ಬೇಕು, ಅದು ಕ್ಲಾಂಪ್ ಸಿಸ್ಟಮಲ್ಲಿ ಬೇಕು ಅಂದರೆ ಕ್ಲಾಂಪ್ ಸಿಸ್ಟಮಲ್ಲಿ ಸಿಗುತ್ತೆ. ಇಲ್ಲ ನೀವೇನಾದರೂ ರೈತರುಗಳು ಫೈಬರ್ ರೋಟಿ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಫೈಬರ್ ರೋಟಿಗಳಲ್ಲಿ ಅಡಿಕೆಕಾಯಿ ತೆಂಗಿನಕಾಯಿ ಕೀಳಕ್ಕೆ ಬೇಕಾಗಿರ್ತಕ್ಕಂಥ ಈ ಥರದ ಕುಡ್ಲುಗಳು ಬೇಕು ಅಂದರೆ ಈ ಥರ ಕುಡ್ಲುಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ನಿಮಗೆ ಇನ್ನೂ ಯಾವ್ಯಾವ ರೀತಿಯ ಕುಡ್ಲುಗಳು ಬೇಕು ಅಂದರೂ ಎಲ್ಲ ರೀತಿಯ ಕುಡ್ಲುಗಳು ಸಿಗ್ತವೆ. ನೀವು ಈ ಲೈನಲ್ಲಿ ಬರೋದಾದ್ರೆ ನಿಮಗೆ ಏನು ನಮ್ಮ ಲೋಕಲ್ ಹ್ಯಾಂಡ್ ಟೂಲ್ಸ್, ಏನು ನಮ್ಮ ಸಂತೆಗಳಲ್ಲಿ ಅಥವಾ ಊರುಗಳಲ್ಲಿ ಮಾರ್ತಿರ್ತಾರಲ್ಲ ಕುಡ್ಲುಗಳು, ಆ ಎಲ್ಲ ರೀತಿಯ ಕುಡ್ಲು, ಕಳೆ ಕುಡ್ಲು, ಅರಗಳಾಗಿರ್ಬೋದು, ಚಾಕುಗಳಾಗಿರ್ಬೋದು, ಸತ್ತಾರ ಆಗಿರ್ಬೋದು, ಗೊಂತುಗಳಾಗಿರ್ಬೋದು, ಅಥವಾ ನಿಮಗೆ ಜಂಪರ್ ಆಗಿರ್ಬೋದು, ಕೊಡ್ಲಿ ಆಗಿರ್ಬೋದು, ಪಿಕಾಸಿ ಆಗಿರ್ಬೋದು, ನಿಮಗೆ ಲಕ್ಷ್ಮೀ ಗುದ್ಲಿ ಆಗಿರ್ಬೋದು ಅಥವಾ ಮಳಗುದ್ಲಿ ಆಗಿರ್ಬೋದು, ಕುರಿ ತುಪ್ಟ ಕಟ್ ಮಾಡೋಕ್ಕೆ ಕುರಿ ತುಪ್ಟ ಆಗಿರ್ಬೋದು, ರೋಟಿ ಕುಡ್ಲುಗಳಾಗಿರ್ಬೋದು, ಅಥವಾ ನಿಮಗೆ ಬಳಸ್ಕುಡ್ಲು ಬೇಕು ಅಂದರೆ ಬಳಸ್ಕುಡ್ಲಾಗಿರ್ಬೋದು, ಹಸು ಮತ್ತು ಕರುಗಳನ್ನ ಗೊಂತು ಹೊಡಿಯೋಕ್ಕೆ ಗೊಂತುಗಳು ಸಿಗ್ತವೆ. ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಮ್ಮಲ್ಲಿ ಮಳೆಯಿಂದ ಒಂದು ಸೂಜಿ ದರದಿಂದ ಅಂತಂದರೆ ಈ ಸೂಜಿ ಅಥವಾ ದಬ್ಳ ಕೂಡ ನಮ್ಮಲ್ಲಿ ಸಿಗುತ್ತೆ. ಅಥವಾ ನೀವು ಗಾರ್ಡನ್ ಕತ್ತಿ ಕಟ್ ಮಾಡ್ತೀನಿ ಅಂದರೆ ಗಾರ್ಡನ್ ಕತ್ತಿ ಸಿಗುತ್ತೆ. ನಿಮಗೆ ವಿಳದಲ್ಲೇ ಏನಾದರೂ ಯೂಸ್ ಮಾಡ್ತಿದ್ರೆ ವಿಳದಲ್ಲೇ ಅಥವಾ ಹೂಗಳನ್ನ ಕೀಳಕ್ಕೆ ಕೈ ಉಗುರುಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ನಿಮಗೆ ಎಸ್ಪೆಷಲಿ ಎಲ್ಲೂ ಸಿಗೋದಿಲ್ಲ. ಈ ಉಗುರು ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ಎಲ್ಲ ಬೇಕು ಅಂದರೆ ನೀವು ಒಂದ್ಸಲಿ ನಮ್ಮ SR ಅಗ್ರಿಮಾಲ್ಗೆ ಭೇಟಿ ಕೊಡಲೇಬೇಕು. ಇನ್ನು ನೀವು ಇದು ನೋಡಿದರೆ ಗುದ್ಲಿಗಳಾಗಿರ್ಬೋದು, ಪಿಕಾಸಿ ಆಗಿರ್ಬೋದು, ಅಥವಾ ಕೋಲ್ ಗುದ್ಲಿಗಳಿಗೆ ಬೇಕಾಗಿರ್ತಕ್ಕಂಥ ಕಾವುಗಳು 32 ಇಂಚು 24 ಇಂಚು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಿಗುತ್ತೆ. ಇನ್ನು ರೈತರುಗಳಿಗೆ ಎಸ್ಪೆಷಲಿ ಹೇಳಬೇಕು ಅಂದರೆ ಬೇಸಿಗೆಗಾಲ ಶುರುವಾಗ್ತಿದೆ, ರೈತರುಗಳಿಗೆ ಬ್ಯಾಟ್ರಿ ಬೇಕು. ಅಂಗಡಿಗಳಿಗೆ ಹೋದರೆ ರೈತ ಕೇಳಿದ್ದನ್ನು ತಗೊಳ್ಳೋದೆ, ಅವ್ರು ತಗೊಂಡಿದ್ದನ್ನು ರೈತ ನೋಡಬೇಕು. ಬಟ್ ನಮ್ಮಲ್ಲಿ ನೋಡೋದಾದರೆ ಎಲ್ಲ ರೀತಿಯ ಬ್ಯಾಟ್ರಿಗಳನ್ನ ಡಿವೈಸ್ ಮಾಡಿ ಸೆಗ್ಮೆಂಟ್ ಮಾಡಿ ಜೋಡಿಸಿದ್ದೀವಿ. ರೈತನಿಗೆ ಯಾವ ಬ್ಯಾಟ್ರಿ ಬೇಕು, ಯಾವ ಕ್ವಾಲಿಟಿ ಬೇಕು ಅಂತೇಳಿ ರೈತನೇ ಬಂದು ಆರಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅದೇ ರೀತಿ ನಾವು ಕೇವಲ ರೈತನೊಬ್ಬರನ್ನೇ ನಾವು ಫೋಕಸ್ ಮಾಡಿಲ್ಲ. ಇಲ್ಲಿ ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು, ಪ್ರತಿಯೊಬ್ಬರೂ ನಾವಿಲ್ಲಿ ಫೋಕಸ್ ಮಾಡಿ ಮಾಡಿರ್ತಕ್ಕಂಥದ್ದು. ಹೆಣ್ಮಕ್ಳುಗಳಿಗೆ ಏನು ನಮ್ಮ ಹಳೆಯ ಕಾಲದ ಪದ್ಧತಿ ಹೋಗ್ತಾ ಇದೆ, ಮಡಿಕೆಗಳಲ್ಲಿ ಅಡುಗೆ ಮಾಡೋವಂಥ ಪದ್ಧತಿ ಹೋಗ್ತಾ ಇದೆಯಲ್ಲ ಈಗ, ಅವ್ರಿಗೋಸ್ಕರ ಅಂದ್ಬಿಟ್ಟು ನಾವು ಮಡಿಕೆಗಳು, ನಿಮ್ಗೆ ಎಲ್ಲ ಸೈಜಲ್ಲೂ ಮಡಿಕೆಗಳು ಬೇಕು ಅಂದರೆ ಮಡಿಕೆಗಳು ಸಿಗ್ತವೆ. ನಿಮಗೆ ನೀರು ಕುಡಿಯೋಕ್ಕೆ ಗಡಿಗೆಗಳು ಬೇಕು ಅಂತಂದರೆ ನಿಮಗೆ ನೀರು ಕುಡಿಯೋಂಥ ಗಡಿಗೆಗಳು ಸಿಗ್ತವೆ. ಅಥವಾ ನಿಮಗೆ ಪಿಂಗಾಣಿಗಳು, ಉಪ್ಪಿನಕಾಯಿ ಉಪ್ಪು ಹಾಕೊಳ್ಳೋಕ್ಕೆ ಜಾಡಿಗಳು ಬೇಕು ಅಂದರೆ ಪಿಂಗಾಣಿ ಜಾಡಿಗಳು ಸಿಗ್ತವೆ. ಅದೇ ರೀತಿಯಾಗಿ ನಿಮಗೆ ಹುಂಡಿ ಬೇಕು ಅಂದರೆ ಹುಂಡಿ ಸಿಗುತ್ತೆ. ಮತ್ತು ಸೋಮ ಅಥವಾ ಏನು ಗೊಂಬೆಗಳು ಬೇಕು ಅಂದರೆ ದೃಷ್ಟಿಗೊಂಬೆಗಳು ಬೇಕು ಅಂದರೆ ದೃಷ್ಟಿಗೊಂಬೆಗಳು ಸಿಗ್ತವೆ. ಅದೇ ರೀತಿಯಾಗಿ ನಿಮಗೆ ಮಣ್ಣಲ್ಲಿ ಮಾಡಿರ್ತಕ್ಕಂಥ ನೀರು ಕುಡಿಯೋ ಗ್ಲಾಸ್ ಆಗಿರ್ಬೋದು, ಅಥವಾ ಡಿಸೈನ್ಗಳಿಗೆ ಗ್ಲಾಸ್ ಟೀ ಕಪ್ಗಳಾಗಿರ್ಬೋದು, ಇದನ್ನು ಮತ್ತೆ ನೀವು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಒನ್ ಟೈಮು ಯೂಸ್ ಮಾಡಿಬಿಟ್ಟು ಮತ್ತೆ ಎಸಿಬೇಕಲ್ಲಪ್ಪ ಅನ್ನೋದಿಲ್ಲ. ಕಡಿಮೆ ಬೆಲೆನಲ್ಲೇ ಒಳ್ಳೆ ಕ್ವಾಲಿಟಿ ಮತ್ತು ಚೆನ್ನಾಗಿರ್ತಕ್ಕಂಥ ಕಪ್ಸು ಆಗಿರ್ಬೋದು, ಪ್ರತಿಯೊಂದು ಮಣ್ಣಿನ ಐಟಮ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಇದ್ಯಾವುದೂ ಕೂಡ ನಾವು ಎಲ್ಲಿಂದ ಇದು ಮಾಡಿರೋದಲ್ಲ. ಏನು ರೈತ ಮಹಿಳೆಯರಿರ್ತಾರೆ, ಸ್ತ್ರೀ ಶಕ್ತಿ ಸಂಘಗಳಿರ್ತಾವಲ್ಲ, ಅಂತ ಮಾಡಿರ್ತಕ್ಕಂಥ ಮಹಿಳೆಯರಿಂದ ನಾವು ಇದನ್ನು ಕಲೆಕ್ಟ್ ಮಾಡಿ ನಾವಿಲ್ಲಿ ಮಾರ್ತಿರೋದು. ಇದು ನೀವು ತೊಗೊಂಡೋಗ್ಲಿಂದ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ. ಇದು ಬಂದು ಮಣ್ಣಿನ ವಾಟರ್ ಬಾಟಲ್ ಆಗಿರ್ಬೋದು. ಅದೇ ರೀತಿಯಾಗಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಅಥವಾ ಅನಾಥಾಶ್ರಮಗಳಿರ್ತಾವಲ್ಲ, ಅಂಥವ್ರು ಅವ್ರು ಮಾಡಿರ್ತಕ್ಕಂಥ ಬಿದಿರಿನ ವಾಟರ್ ಬಾಟಲ್ ಆಗಿರ್ಬೋದು, ಚಿಪ್ಪಲ್ಲಿ ಮಾಡಿರ್ತಕ್ಕಂಥ ಕಾಫಿ ಲೋಟ ಆಗಿರ್ಬೋದು. ಟೂತ್ ಬ್ರಷ್ ಬೇಕು ಅಂದರೆ ಟೂತ್ ಬ್ರಷ್ ಸಿಗುತ್ತೆ. ಅದೇ ರೀತಿಯಾಗಿ ಕಾಫಿ ಮಗ್ ಸಿಗುತ್ತೆ. ನಿಮಗೆ ಸ್ಟ್ರಾ ಬೇಕು ಅಂದರೆ ಸ್ಟ್ರಾ ಸಿಗುತ್ತೆ. ಇದು ಸೀಡ್ಸ್ ಪೆನ್ನು, ನೀವು ಪೆನ್ ಬರೆದು ಎಸ್ದ ಮೇಲೆ ಇಲ್ಲಿ ಹಿಂದಗಡೆ ನಿಮಗೆ ಸೀಡ್ಸ್ ಇರುತ್ತೆ. ಇದು ನಿಮಗೆ ಸಸಿಗಳು ಹುಟ್ಟುತ್ತೆ. ಟೊಮೆಟೊ ಸಸಿ ಅಥವಾ ಹುರುಳಿ ಸಸಿ ಅಥವಾ ಮೆಣಸಿನ ಸಸಿ, ಯಾವ ಸೀಡ್ಸ್ ಹಾಕಿರ್ತಾರೋ ಆ ಥರ ಸೀಡ್ಸ್ಗಳು ನಿಮಗೆ ಮನೆಯಲ್ಲಿ ಯೂಸ್ ಮಾಡ್ಕೋಬೋದು. ಮೆಟಲ್ಲು ಅಥವಾ ವೈರ್ ಕಟ್ ಮಾಡಬೇಕು ಅಂದರೆ ನಿಮಗೆ ಕಟರ್ಗಳು ಸಿಗ್ತವೆ. ನಿಮಗೆ ಫಿಶ್ ಕ್ಲೀನ್ ಮಾಡಬೇಕು ಅಂದರೆ ಫಿಶ್ ಕ್ಲೀನ್ ಮಾಡೋದು ಸಿಗುತ್ತೆ. ಫ್ಯಾನ್ಸಿ ರೈತರುಗಳು ಯಾರನ್ನೋ ಡ್ರಿಂಕ್ಸ್ ಪ್ಯಾಕೆಟ್ ಯೂಸ್ ಮಾಡ್ತೀನಿ ಅಂದರೆ ಡ್ರಿಂಕ್ಸ್ ಪ್ಯಾಕೆಟ್ಗಳು ಸಿಗುತ್ತೆ. ರಿಂಚ್ ಬೇಕು ಅಂದರೆ ರಿಂಚ್ ಸಿಗುತ್ತೆ. ಸುತ್ತಿಗೆಗಳು ಸಿಗುತ್ತೆ. ಆ್ಯಕ್ಸ್ ಸಿಗುತ್ತೆ. ಅಥವಾ ಯಾರಾದರೂ ಮೆಜರ್ಮೆಂಟ್ ಟೇಪ್ ಯೂಸ್ ಮಾಡ್ತೀನಿ ಅಂತಂದರೆ ಮೆಜರ್ಮೆಂಟ್ ಟೇಪ್ ಸಿಗುತ್ತೆ. ಯಾರಾದರೂ ಹುಡುಗರು ಅಥವಾ ರೈತರು ಯಾರೋ ಬುಲೆಟ್ ಯೂಸ್ ಮಾಡ್ತಿದ್ರೆ ಅವ್ರಿಗೆ ನಿಮಗೆ ಕ್ಲಾಕು ಪ್ಲಸ್ ಕೀ ಬಂಚು ಎರಡೂ ಸಿಗುತ್ತೆ. ಈ ಥರ ಕೀ ಬಂಚು ಪ್ಲಸ್ ಕ್ಲಾಕ್ ಸಿಗುತ್ತೆ. ನೈಲಾನ್ ಟೇಪ್ ಸಿಗುತ್ತೆ. ಮತ್ತು ಇದು ಕೂಡ ಮೆಜರ್ಮೆಂಟ್ ಟೇಪ್ ಸಿಗುತ್ತೆ. ಇಲ್ಲ ನಿಮಗೆ ತೋಟಗಳಲ್ಲಿ ಇಲಿಗಳು ಕಾಟ ಇತ್ತು ಅಂತ ಅಂದರೆ ನಿಮಗೆ ಇಲಿ ಬೋನ್ಗಳು ಸಿಗ್ತವೆ. ಅದರಲ್ಲೂ 2-3 ವೆರೈಟಿ ಇದೆ ನಿಮಗೆ ತೋಟಗಳಿಗೆ ಕಟ್ಟೋಕ್ಕೆ, ಹೆಗ್ಣಗಳಿಗೆ ಅಥವಾ ಅಳಿಲುಗಳಿಗೆ. ಇದು ಕೂಡ ಇಲಿ ಬೋನು. ನಿಮಗೆ ಪೈಪ್ಗಳು ಸಿಗುತ್ತೆ ಒಳ್ಳೆ ಕ್ವಾಲಿಟಿಲಿ. ನಿಮಗೆ 2 ಇಂಚು 4 ಇಂಚು ಅಥವಾ ಟ್ಯಾಕ್ಟ್ರಿಗಳನ್ನ ಕಟ್ಟೆಳ್ಕೊಳ್ಳೋಕ್ಕೆ ರೋಪ್ ಬೇಕು ಅಂದರೆ ಈ ಥರ ರೋಪ್ ಬೇಕು ಅಂದರೆ ರೋಪು ಕೂಡ ನಮ್ಮಲ್ಲಿ ಸಿಗುತ್ತೆ. ಅಥವಾ ಚೈನ್ ಬೇಕು ಅಂತಂದರೆ ಚೈನ್ ಪುಲಿ ಬೇಕು ಅಂದರೆ ಚೈನ್ ಪುಲಿ ಸಿಗುತ್ತೆ. ಹಗ್ಗಗಳು ವೆರೈಟಿ ಹಗ್ಗ, ಒಳ್ಳೆ ಕ್ವಾಲಿಟಿಲಿ ಹಗ್ಗಗಳು ಅಥವಾ ರೋಪ್ಗಳು, ನಿಮಗೆ ಸಾಲು ಹಿಡಿಯೋಕ್ಕೆ ರೋಪ್ಗಳು ಬೇಕು ಅಂದರೆ ರೋಪ್ಗಳು ಸಿಗ್ತವೆ. ಪ್ರತಿಯೊಂದು ಐಟಮು ಕೂಡ ಉತ್ತಮ ಗುಣಮಟ್ಟದಲ್ಲಿ ನಮ್ಮಲ್ಲಿ ಸಿಗುತ್ತೆ. ರೈತ ಏನಾದರೂ ತೋಟದಲ್ಲಿ ನಾವು ಕೂತ್ಕೊಳ್ಳೋಕ್ಕೆ ಉಯ್ಯಾಲೆ ಬೇಕು ಅಂತಂದರೆ ಉಯ್ಯಾಲೆಗಳು, ಮಕ್ಕಳುಗಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಉಯ್ಯಾಲೆಗಳು ಸಿಗ್ತದೆ. ಅದೇ ರೀತಿಯಾಗಿ ನೆಟ್ವರ್ಕ್ ಪ್ರದೇಶ ಇಲ್ದಿರ್ತಕ್ಕಂಥ ಜಾಗಗಳಲ್ಲಿ ಏನಾದರೂ ನಿಮಗೆ ನೆಟ್ವರ್ಕ್ ಬೇಕು ಅಂದರೆ ನೆಟ್ವರ್ಕ್ ಬೂಸ್ಟರ್ ಅಂತ ಸಿಗುತ್ತೆ. ಈ ನೆಟ್ವರ್ಕ್ ಬೂಸ್ಟರ್ ಕೂಡ ನಮ್ಮಲ್ಲಿ ಸಿಗುತ್ತೆ ಅಗ್ರಿಮಾಲಲ್ಲಿ. ನಮ್ಮ ಅಗ್ರಿಮಾಲಲ್ಲಿ ಇನ್ನೊಂದೇನು ಅಂತಂದರೆ ಸ್ವಿಮ್ಮಿಂಗಿಗೆ ಬೇಕಾಗಿರ್ತಕ್ಕಂಥ ಟ್ಯೂಬ್ ಬೇಕು ಅಂದರೆ ಸ್ವಿಮ್ಮಿಂಗ್ ಟ್ಯೂಬ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ ರೈತನೇ ಇಷ್ಟೆಲ್ಲ ಮಾಡೋದ್ರಿಂದ ರೈತನಿಂದನೇ ಮಾಡಿರ್ತಕ್ಕಂಥ ಗಿಫ್ಟ್ಗಳು ಎಲ್ಲೂ ಇಲ್ಲ. ಎಲ್ಲರೂ ಪ್ಲಾಸ್ಟಿಕ್ ಐಟಮ್ಸ್ ಕೊಡ್ತಾರೆ, ಸುಮ್ಮನೆ ಅದನ್ನು ತಗೊಂತಾರೆ, ಎಸಿತಾರೆ. ಅದು ಆಮೇಲೆ ಯಾರೂ ಕೇಳೋದಿಲ್ಲ. ಬಟ್ ಈ ಥರ ಗಿಫ್ಟ್ಗಳು ನೀವು ನೋಡಿರ್ಬೋದು. ಮನೆ ಗೃಹ ಪ್ರವೇಶಕ್ಕೆ ಕುಡಿಯೋಕ್ಕೆ ಹಸು ಕರು ಅಂತ ಗಿಫ್ಟು ತುಂಬ ಚೆನ್ನಾಗಿದೆ. ಇದನ್ನು ಕೊಟ್ಟರೆ ನಿಮಗೆ ಅವ್ರ ಮನೆ ಇರೋವರೆಗೂ ಇದನ್ನು ಇಟ್ಕೊಂಡಿರ್ತಾರೆ.
ಮತ್ತು ಯಾರು ಹೇಳಿದ್ರು ಅಂತ ನಿಮಗೆ ಕೊಟ್ಟರಿಗೂ ಒಂದು ಹೆಸರುತ್ತೆ, ಯಾರು ಕೊಟ್ಟಿದ್ದು ಅಂತ ಪ್ರತಿಯೊಬ್ಬರನ್ನು ಕೇಳ್ತಿರ್ತಾನೆ. ಸೊ ಕೊಡೋದಾದರೆ ನೀವು ಈ ಥರ ಗಿಫ್ಟ್ಗಳನ್ನ ಕೊಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆಗಳಲ್ಲಿ ಶಾಶ್ವತವಾಗಿರುತ್ತೆ ಅದು. ಇನ್ನು ನೀವು ಇಲ್ಲಿ ನೋಡೋದಾದರೆ ನೀವು ರೈತರು ಏನು ಮಾಡ್ತೀರಾ, ಯಾವುದೋ ಒಂದು ಮದುವೆಗೆ ಹೋಗ್ತೀರಾ ಅಥವಾ ಗೃಹ ಪ್ರವೇಶಕ್ಕೆ ಹೋಗ್ತೀರಾ, ಏನೋ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಅಥವಾ ನಿಮಗೆ ತುಂಬ ಮುಖ್ಯವಾದ ವ್ಯಕ್ತಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಯಾವುದೋ ಪ್ಲಾಸ್ಟಿಕ್ ಐಟಮ್ಸ್ ಕೊಡೋ ಬದಲು ಈ ಥರ ರೈತ ಮತ್ತು ಅವ್ನ ಕುಟುಂಬ ಮತ್ತು ಎತ್ತಿನ ಗಾಡಿ ಇರ್ತಕ್ಕಂಥ ಈ ಥರ ಒಂದು ಗಿಫ್ಟ್ ಐಟ್ ಕೊಟ್ಟಾಗ ಅವನು ಕೂಡ ಶಾಶ್ವತವಾಗಿ ಅವ್ರ ಮನೆ ಇರೋವರೆಗೂ ಇದನ್ನು ಅವ್ರ ಮನೆಗಳಲ್ಲಿ ಅಥವಾ ಶೋಕೇಸಲ್ಲಿ ಇರೋದು ಮುಖ್ಯವಾದ ಜಾಗದಲ್ಲಿ ಇಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಎಸೆಯೋದಾಗಿರಲಿ ಅಥವಾ ಬಿಸಾಕೋದಾಗಿರಲಿ ಅದನ್ನಾಗೋದಿಲ್ಲ. ಮತ್ತು ಅವ್ರು ಇರೋವರೆಗೂ ನಿಮ್ಮ ಹೆಸರು, ಇದನ್ನು ಯಾರು ಕೊಟ್ಟಿದ್ದು ಅಂದರೆ ನಿಮ್ಮ ಹೆಸರು ಅದು ಇದ್ದೇ ಇರುತ್ತೆ. ನಮ್ಮ ಅಗ್ರಿಮಾಲಲ್ಲಿ ರೈತ ಕೂಡ ಮತ್ತು ಗೃಹಿಣಿಯರಿಗೂ ಕೂಡ ಬೇಕಾಗಿರ್ತಕ್ಕಂಥ ಅಡುಗೆ ಮನೆ ಸಾಧನಗಳು ಸಿಗುತ್ತೆ, ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪೂಜೆ ಐಟಮ್ಸ್ ಬೇಕು ಅಂದರೆ ಪೂಜೆ ಐಟಮ್ಸ್ ಸಿಗುತ್ತೆ, ಅಥವಾ ನಿಮಗೆ ಸ್ಟವ್ಗಳು ಬೇಕು ಅಂದರೆ ಸ್ಟವ್ಗಳು ಸಿಗುತ್ತೆ. ಮಕ್ಳಿಗೆ ಬೇಗ ಏನು ಆಟ ಆಡೋಕ್ಕೆ ವಸ್ತುಗಳು ಬೇಕು ಅಂದರೆ ಆ ಥರ ಆಟ ಆಡೋವಂಥ ವಸ್ತುಗಳು ಕೂಡ ಸಿಗುತ್ತೆ. ಅಥವಾ ಮಹಿಳೆಯರಿಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ರೋಬೋಟಿಕ್ ಸಿಸ್ಟಮ್ ಇರ್ತಕ್ಕಂಥ ಸ್ವೀಪಿಂಗ್ ಮಿಷಿನ್ಗಳು ಬೇಕು ಅಂದರೆ ಸ್ವೀಪಿಂಗ್ ಮಿಷಿನ್ ಸಿಗುತ್ತೆ. ಮತ್ತು ನಮ್ಮ ರೈತರಿಗೆ ಹಸಿರು ಶಾಲ್ಗಳು ಬೇಕು ಅಂದರೆ ಹಸಿರು ಶಾಲ್ ಸಿಗುತ್ತೆ. ಮಜ್ಜಿಗೆ ಕಡಿಯೋಕ್ಕೆ ಮಿಷಿನ್ ಬೇಕು ಅಂದರೆ ಮಜ್ಜಿಗೆ ಕಡಿಯೋಕ್ಕೆ ಮಿಷಿನ್ ಸಿಗುತ್ತೆ. ಅದೇ ರೀತಿಯಾಗಿ ಇದು ನಮ್ಮ BBMPನಲ್ಲಿ ಏನು ಹಸಿ ಕಸ ಮತ್ತು ಒಣಕಸ ಅಂತ ಡಿವೈಡ್ ಮಾಡ್ತೀವಲ್ಲ, ಇದು ಆರ್ಗ್ಯಾನಿಕ್ ಸಿಟಿ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತೆ. ಇದು ನಿಮ್ಮದಲ್ಲಿ 50 kg ಚೀಲ ಬೇಕು ಅಂದರೆ ಅಥವಾ ಲೂಸ್ ಬೇಕು ಅಂದರೆ ಲೂಸ್ ಸಿಗುತ್ತೆ. ಇದು ಬಂದು ಬೇವಿನ ಬೀಜ. ಈಗೇನು ನಮ್ಮ ರೈತರು ಬೇವಿನ ಬೀಜ ತೊಗೊಂಡು ಹಾಕಿಸ್ತಾ ಇದ್ದಾರೆ, ಈಗ ಜಾಸ್ತಿ ಎಲ್ಲ ಆರ್ಗ್ಯಾನಿಕ್ ಗೊಬ್ಬರಗಳಿಗೆ ಹೋಗ್ತಾ ಇರೋದ್ರಿಂದ ನಮ್ಮಲ್ಲಿ ಪ್ಯೂರ್ ಬೇವಿನ ಬೀಜ ಸಿಗುತ್ತೆ. ಈಗ ನಮ್ಮದೇ ಕೂಡ SR ಅಗ್ರಿಮಾಲಿಂದನೇ ನಾವು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀವಿ. ಆ ಫ್ಯಾಕ್ಟ್ರಿನಲ್ಲಿ ನಮ್ಮಲ್ಲೇ ಬೇವಿನ ಬೀಜ ಸಿಗುತ್ತೆ. ನಮ್ಮಲ್ಲೇ ಬೇವಿನ ಬೀಜ ತಗೊಂಡು ನಿಮ್ಮ ಕಣ್ಣು ಮುಂದೆ ಅದೇ ಬೇವಿನ ಬೀಜನ ಪೌಡ್ರ್ ಮಾಡಿಕೊಡ್ತೀವಿ. ಅದರಿಂದ ನಿಮಗೆ ಯಾವುದೇ ರೀತಿಯಾಗಿ ಮಿಕ್ಸಿಂಗು ಅಥವಾ ಬೇರೆ ಪದಾರ್ಥಗಳ ಮಿಕ್ಸಿಂಗ್ ಇರೋದಿಲ್ಲ. ಇನ್ನು ಯಾವಾಗ ನೀರು ಜಾಸ್ತಿಯಾಗಿ ಗಿಡಗಳು, ಅಡಿಕೆ ಗಿಡ ಆಗಿರ್ಬೋದು, ತೆಂಗಿನ ಗಿಡ ಆಗಿರ್ಬೋದು, ಏನು ಹಸಿರು ಹಳದಿ ಬಣ್ಣಕ್ಕೆ ತಿರುಗಿರ್ತವೆ ಅಂಥ ಗಿಡಗಳಿಗೆ ಬೋರಾನು, ಜಿಂಕು ಮತ್ತು ಕ್ಯಾಲ್ಶಿಯಮು, ಮೆಗ್ನೀಷಿಯಮ್ ಇರ್ತಕ್ಕಂಥ ಸುಣ್ಣದ ಹರಳುಗಳು ಬೇಕು ಅಂದರೆ ಸುಣ್ಣದ ಹರಳುಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಏನು ಮನೆ ಮುಂದೆ ಗಾರ್ಡನ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಸಪೋರ್ಟಿಂಗ್ಗೆ ಪೋಲ್ ಬೇಕು ಅಂದರೆ ಸಪೋರ್ಟಿಂಗ್ ಪೋಲ್ ಸಿಗುತ್ತೆ. ನಿಮ್ಗೆ 5 ಅಡಿ, 8 ಅಡಿ, 10 ಅಡಿ, 4 ಅಡಿ, 2 ಅಡಿ, 1 ಅಡಿ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಲೈನಬಲ್ ಕೋಕೋ ಪೋಲ್ಗಳು ಕೂಡ ಸಿಗ್ತವೆ. ಅಥವಾ ಕೊಡೆಗಳು ಬೇಕು ಅಂದರೆ ಕೊಡೆಗಳು ಸಿಗ್ತವೆ. ಕಡಲೆಕಾಯಿ ಸುಳಿಲಿಕ್ಕೆ ಹ್ಯಾಂಡ್ ಮಿಷಿನ್ ಬೇಕು ಅಂದರೆ ಕಡಲೆಕಾಯಿ ಸುಳಿಯೋಕ್ಕೆ ಹ್ಯಾಂಡ್ ಮಿಷಿನ್ ಸಿಗುತ್ತೆ. ಅಥವಾ ನಿಮಗೆ ಸಗಣಿ ಎತ್ತ ಯಂತ್ರ ಬೇಕು ಅಂತಂದರೆ ಈ ಥರ ಸಗಣಿ ಎತ್ತ ಯಂತ್ರ ಕೂಡ ಬೇಕು ಅಂದರೆ ಸಿಗುತ್ತೆ. ಅಥವಾ ನಮ್ಮಲ್ಲಿ ಜಾಸ್ತಿ ಇಂಜಿನ್ ಆಪ್ರೇಟೆಡ್ ಅಷ್ಟು ದುಡ್ಡು ಕೊಟ್ಟು ಒಂದು ಡಿಗ್ಗರ್ ಗುಂಡಿ ಹೊಡೆಯೋ ಮಿಷಿನ್ ತಗೊಳಕ್ಕಾಗಲ್ಲ ಅಂತಂದರೆ ರೈತನಿಗೆ ಕೈಯಲ್ಲೇ ತಿರುಗಿಸಕ್ಕಂಥ ಪೋಸ್ಟಲ್ ಡಿಗ್ಗರ್ ಬೇಕು ಅಂದರೆ ಪೋಸ್ಟಲ್ ಡಿಗ್ಗರ್ ಸಿಗುತ್ತೆ. ಅಥವಾ ಸೌದೆ ಒಲೆ, ಕರೆಂಟ್ ಎಲೆಕ್ಟ್ರಿಕ್ ಬ್ಲೋಯಿಂಗ್ ಮುಖಾಂತರ ಸೌದೆ ಒಲೆ ಉರಿಸಬೇಕು ಅಂತಂದರೆ ರೈತನಿಗೆ ಸೌದೆ ಒಲೆ ಸಿಗುತ್ತೆ. ಇನ್ನು ಇದು ನೋಡೋದಾದರೆ ನಿಮಗೆ ಇದು ಫೈಬರ್ ಸ್ಟಿಕ್ ಅಂತೀವಿ. ಏನು ರೈತ ಟೊಮೊಟೊ ಸಸಿ ಅಥವಾ ಬದನೆಕಾಯಿ ಸಸಿ ಅಥವಾ ಬೆಂಡೆ ಗಿಡಗಳಿಗೆ ಏನು ಸಪೋರ್ಟಿಂಗ್ ಸ್ಟಿಕ್ ಕೊಡ್ತಾನೆ ಅಥವಾ ತನ್ನ ಹೊಲ ಸುತ್ತ ಫೆನ್ಸಿಂಗ್ ಸ್ಟಿಕ್ ಯೂಸ್ ಮಾಡ್ತಾನಲ್ಲ, ಅದು ಏನಾಗುತ್ತೆ ಅಂದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಇದು ಒಂದೊಂದ್ಸಲಿ ರೈತ ಪ್ರತಿ ಮಳೆಗಾಲಕ್ಕೂ ಅಥವಾ ಒಂದು ಸೀಸನ್ ಮುಗಿದ್ಮೇಲೆ ಮತ್ತೆ ಸೀಸನ್ಗೆ ಹೊಸ್ದಾಗೆಲ್ಲ ತೊಗೊಬೇಕಾಗುತ್ತೆ. ಇದಾದರೆ ನಿಮಗೆ ಸಿಂಗಲ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಇದು ನಿಮಗೆ ಕೊಳೆಯೋದಿಲ್ಲ ಅಥವಾ ಮುರಿಯೋದಿಲ್ಲ. ನೀವು ಇರೋವರೆಗೂ ಇದನ್ನು ಲೈಫ್ ಟೈಮಾಗಿ ಯೂಸ್ ಮಾಡ್ಬೋದು. ಇದು ನಿಮಗೆ 12 mm ಸೈಜ್ ಬೇಕು ಅಂದರೆ 12 mm ಸಿಗುತ್ತೆ, 16 mm ಬೇಕು ಅಂದರೆ 16 mm ಸಿಗುತ್ತೆ. ನಿಮ್ಗೆ ಯಾವ ಸೈಜ್ ಹೈಟಲ್ಲಿ ಬೇಕು ಅಂತಂದರೆ ಆ ಸೈಜ್ ಹೈಟಲ್ಲಿ ನಿಮಗೆ ಸಿಗುತ್ತೆ. ಇದು 12 mm, ಇದು 16 mm. ಇದು ಇನ್ನು ನೋಡೋದಾದ್ರೆ ನಿಮಗೆ ಅವಾಗಲೇ ಕೆಳಗಡೆ ಹೇಳ್ದಂಗೆ ನಿಮಗೆ ಕ್ರಾಪ್ ಕವರ್ ಅಂತ ಹೇಳುತ್ತೆ. ಆ ಕ್ರಾಪ್ ಕವರ್ಗೆ ಕವರ್ ಮಾಡಲಿಕ್ಕೆ ಕ್ರಾಪ್ ಸ್ಟಿಕ್ಗಳು ಬೇಕು ಅಂದರೆ ಕ್ರಾಪ್ ಸ್ಟಿಕ್ಕು ಕೂಡ ನಮ್ಮಲ್ಲಿ ಸಿಗುತ್ತೆ. ರೈತರುಗಳಿಗೆ ಜಮೀನುಗಳ ಹತ್ರ ಅಥವಾ ಟ್ರ್ಯಾಕ್ಟರ್ಗಳಲ್ಲಿ ನೀರು ಸಾಗಿಸಬೇಕು ಅಂತಂದರೆ 25 ಲೀಟರ್ ನೀರಿನ ಕ್ಯಾನ್ಗಳು ಸಿಗ್ತವೆ. ಅಥವಾ ಮನೆಗಳಲ್ಲಿ ಏನಾದರೂ ಆಯಿಲ್ ಹಾಕೋಬೇಕು ಅನ್ನೋದಾದ್ರೆ ಆಯಿಲ್ಗೆ ಹಾಕೊಳ್ಳೋಕ್ಕೆ ಆಲ್ಕೆಗಳು ಸಿಗ್ತವೆ. ನಿಮಗೆ ಚಿಕ್ಕದು, ದೊಡ್ಡದು, ಮೀಡಿಯಮ್ ಸೈಜ್ ಎಲ್ಲ ಸೈಜಲ್ಲೂ ಸಿಗುತ್ತೆ. ಇದು ಮಿಲ್ಕಿಂಗ್ ಕ್ಯಾನ್ಗಳು ಬೇಕು ಅಂದರೆ ಮಿಲ್ಕಿಂಗ್ ಕ್ಯಾನ್ಗಳು ಸಿಗ್ತವೆ. ಸುತ್ತಿಗೆಗಳು ಬೇಕು ಅಂದರೆ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಸುತ್ತಿಗೆಗಳು ಬೇಕು ಅಂದರೆ ಸುತ್ತಿಗೆಗಳು ಸಿಗ್ತವೆ. ಪವರ್ ಟಿಲ್ಲರ್ ಬ್ಲೇಡ್ಸ್ ಆಗಿರ್ಬೋದು ಅಥವಾ ರೋಟಾವೇಟರ್ ಬ್ಲೇಡ್ಸು ನಮ್ಮ ಲಿಶಾಂತ್ ಬ್ರ್ಯಾಂಡಲ್ಲೇ ರೋಟಾವೇಟರ್ ಬ್ಲೇಡ್ ಸಿಗುತ್ತೆ, ಟಯೋ ಬ್ಲೇಡ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ರೈತರುಗಳಿಗೆ ಏನಾದರೂ ಮಿಷಿನ್ಗಳಿಗೆ ಆಯಿಲ್ ಹಾಕೋಬೇಕು ಅಂತಂದರೆ ಆಯಿಲ್ ಕ್ಯಾನ್ಗಳು ಸಿಗ್ತವೆ. ಟ್ರ್ಯಾಕ್ಟ್ರು ಮತ್ತು JCB ಅಥವಾ ರೋಟಾವೇಟರ್, ಕಲ್ಟಿವೇಟರ್ ಇಂಥ ಎಕ್ವಿಪ್ಮೆಂಟ್ಸ್ಗಳಿಗೆ ನೀವು ಗ್ರೀಸ್ ಮಾಡ್ತೀವಿ ಅಂತಂದರೆ ನಿಮಗೆ ಒಳ್ಳೆ ಕ್ವಾಲಿಟಿಯ ಟಪಾರಿ ಬ್ರ್ಯಾಂಡಲ್ಲಿ ಗ್ರೀಸ್ ಗನ್ಗಳು ಸಿಗ್ತವೆ. ಅದೇ ರೀತಿಯಾಗಿ ನಿಮಗೆ ಬೇಕು ಅಂತಂದರೆ ಇಲ್ಲಿ ನೋಡೋದಾದರೆ ನಿಮಗೆ ಮೆಜರ್ಮೆಂಟ್ ಟೇಪ್ಗಳು ಸಿಗ್ತವೆ. 5 ಮೀಟ್ರು, 3 ಮೀಟ್ರು, 20 ಮೀಟ್ರು, 30 ಮೀಟ್ರು, ನಿಮ್ಗೆ ಯಾವ ಸೈಜ್ ಬೇಕು ಅಂದರೆ ಆ ಥರ ಲಾಂಗ್ ಟೇಪ್ಗಳು, ಮೆಜರ್ಮೆಂಟ್ ಟೇಪ್ಗಳು ಸಿಗ್ತವೆ. ಅದೇ ರೀತಿಯಾಗಿ ನೀವು ನೋಡೋದಾದರೆ ನಮ್ಮ SR ಅಗ್ರಿಮಾಲಲ್ಲಿ ನೀವು ಬಂದು ನೋಡೋದಾದರೆ ಅದೇ ರೀತಿಯಾಗಿ ನಿಮಗೆ ಎಲ್ಲ ರೀತಿಯ ಸ್ಕ್ರೂ ಡ್ರೈವರು, ಸಣ್ಣ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ 160 mm ವರೆಗೂ ನಿಮಗೆ ಸ್ಕ್ರೂ ಡ್ರೈವರ್ಗಳು ಬೇಕು ಅಂದರೆ ಸ್ಕ್ರೂ ಡ್ರೈವರ್ಗಳು ಸಿಗ್ತವೆ. ಒಳ್ಳೆ ಕ್ವಾಲಿಟಿನಲ್ಲಿ ನೋಸ್ ಪಿಲ್ಲರ್ ಬೇಕು ಅಂದರೆ ನೋಸ್ ಪಿಲ್ಲರ್ ಸಿಗುತ್ತೆ. ಕಟಿಂಗ್ ಪ್ಲೇಯರ್ಗಳು ಬೇಕು ಅಂದರೆ ಕಟಿಂಗ್ ಪ್ಲೇಯರ್ಗಳು ಸಿಗುತ್ತೆ. ಟೆಸ್ಟರ್ಗಳು ಬೇಕು ಅಂತಂದರೆ ಟೆಸ್ಟರ್ಗಳು ಸಿಗುತ್ತೆ. ಸ್ಯಾಲ್ಡ್ರ್ ಗನ್ ಬೇಕು ಅಂದರೆ ಸ್ಯಾಲ್ಡ್ರ್ ಗನ್ ಸಿಗುತ್ತೆ. ನಿಮಗೆ ಏನೇನು ಬೇಕು ಅಂತಂದರೆ ಪ್ರತಿಯೊಂದು ಪವರ್ ಟೂಲ್ಸು ಅಥವಾ ಅಸೆಸರೀಸು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನೋಡಿದ್ರೆ ನಿಮಗೆ 1/2 ಲೀಟ್ರ್, 1 ಲೀಟ್ರ್ ಮೆಜರ್ಮೆಂಟ್ ಲೀಟ್ರ್ಗಳು ಸಿಗ್ತವೆ. ಅದೇ ರೀತಿಯಾಗಿ ನಿಮಗೆ ಮೆಜರ್ಮೆಂಟ್ಗೆಗೋಸ್ಕರನೇ ಅಂತ ಅಂದ್ಬಿಟ್ಟು ನಿಮಗೆ KG ಮಿಷಿನ್ಗಳು ಸಿಗ್ತವೆ. 300 kg, 100 kg ಅಥವಾ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ತೂಗ್ತೀನಿ ಅಂದರೆ ಗ್ರಾಮ್ ಲೆಕ್ಕದಲ್ಲಿ ತೂಗೋಕ್ಕೆ ನಿಮಗೆ ಮೆಜರ್ಮೆಂಟ್ ಸ್ಕೇಲ್ಗಳು ನಮ್ಮಲ್ಲಿ ಸಿಗ್ತವೆ. ಇನ್ನು ಇದೇ ರೀತಿಯಾಗಿ ಇಲ್ಲಿ ನೋಡಿದ್ರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಬ್ಯಾಂಬೂ ಲೈಟ್ಸ್ ಬೇಕು ಅಂತಂದರೆ ಬ್ಯಾಂಬೂ ಲೈಟ್ಸ್ಗಳು ಸಿಗ್ತವೆ. ಅದೇ ಪೂಜಾ ಬ್ಯಾಸ್ಕೆಟ್ಗಳು ಸಿಗ್ತವೆ. ಅಥವಾ ತೆಂಗಿನ ಚಿಪ್ಪಲ್ಲಿ ಅಥವಾ ಬಿದಿರುಗಳಲ್ಲಿ ಮಾಡಿರ್ತಕ್ಕಂಥ ಉತ್ತಮ ಗುಣಮಟ್ಟದ
ಅಲಂಕಾರಿಕ ವಸ್ತುಗಳು ಅಂತಲೇ ಹೇಳ್ಬೋದು. ಇವನ್ನ ಅಲಂಕಾರಿಕ ವಸ್ತುಗಳು ಬೇಕು ಅಂದರೆ ಅಲಂಕಾರಿಕ ವಸ್ತುಗಳು ನೋಡ್ತವೆ. ನೀವು ಇಲ್ಲಿ ನೋಡ್ಬೋದು, ಇದು ಬಂದು ನಿಮಗೆ ತೆಂಗಿನ ಚಿಪ್ಪಲ್ಲಿ ಮಾಡಿರೋದು, ತೆಂಗಿನಕಾಯಿ ಬರುತ್ತಲ್ಲ ನಾರು, ಅದರಲ್ಲಿ ಮಾಡಿರ್ಬೋದು. ನೀವು ಇಲ್ಲೇ ನೋಡ್ಬೋದು. ಇದು ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ಆಗಲಿ ಎಲ್ಲ ಕೂಡ ಪ್ಯೂರ್ಲಿ ಆರ್ಗ್ಯಾನಿಕ್ಕು ಮತ್ತು ಕೃಷಿಗಳಿಂದ ರೈತರನ್ನ ಉತ್ಪಾದಿಸ್ತಕ್ಕಂಥ ಒಂದು ವಸ್ತುಗಳಿಂದಲೇ ಇದನ್ನೆಲ್ಲ ತಯಾರು ಮಾಡಿರೋದು. ನಿಮಗೆ ನಾರನ್ನ ಗೂಡುಗಳು ಬೇಕು ಅಂದರೆ ಗೂಡುಗಳು ಸಿಗ್ತವೆ. ನಿಮಗೆ ಸಿಂಗಲ್ ಓಲು, ಡಬಲ್ ಓಲು, ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಇದು ಬೇಕು ಸಿಗುತ್ತೆ. ಅಥವಾ ನಿಮಗೆ ಕಾಯಿನಲ್ಲಿ ಮಾಡಿರ್ತಕ್ಕಂಥ ವೇಸ್ಟೇಜು ಕೋತಿ ಟೈಪು ಅಥವಾ ಹುಲಿ ಟೈಪ್ ಇರ್ತಕ್ಕಂಥ ನೆಸ್ಟ್ಗಳು ಕೂಡ ಗೂಡುಗಳು ಬೇಕು ಅಂದರೆ ಗೂಡುಗಳು ಸಿಗ್ತವೆ ನಮ್ಮಲ್ಲಿ. ಬೀಸಣಿಕೆ ಬೇಕು ಅಂತಂದರೆ ಬೀಸಣಿಕೆ ಬೇಕಾ, ರೈತರಿಗೆ ಸೆಕೆ ಆಯಿತಾ ತಗೊಳ್ಳಿ, ಬೀಸಣಿಕೆ ಬೇಕು ಅಂದರೆ ಬೀಸಣಿಕೆ ಬಿಸ್ಕೋಬೋದು. ಬಿದಿರಿನಲ್ಲಿ ಮಾಡಿರ್ತಕ್ಕಂಥ ಬೀಸಣಿಕೆ ಇದು. ಗಾರ್ಡನ್, ಮನೆ ಮುಂದೆ ಗಾರ್ಡನ್ ನಾವು ಮೇಂಟೈನ್ ಮಾಡ್ತೀವಿ ಅಂದರೆ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳಾಗಿರ್ಬೋದು ಮತ್ತು ಸೀಡ್ಸ್ ಆಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಅಥವಾ ನೀವು ಮನೆ ಮುಂದೆ ಡೈಲಿ ಯೂಸ್ ಬೇಕಾಗಿರ್ತಕ್ಕಂಥ ಫ್ಲವರ್ಸ್ ಹಾಕ್ತೀವಿ ಅಂದರೆ ಫ್ಲವರ್ಸ್ಗಳಾಗಿರ್ಬೋದು. ಒಳ್ಳೆ ಕಂಪ್ನಿಯ ಉತ್ತಮ ಬೀಜ ಇರ್ತಕ್ಕಂಥ ಒಳ್ಳೆ ಗುಣಮಟ್ಟದ ನಿಮಗೆ ಸೀಡ್ಸ್ ಪ್ಯಾಕೆಟ್ಗಳು ಸಿಗ್ತವೆ. ಅಕ್ಸೆ ಬೀಜ ಬೇಕು ಅಂದರೆ ಅಕ್ಸೆ ಬೀಜ ಸಿಗುತ್ತೆ. ಅಥವಾ ನಿಮಗೆ ನುಗ್ಗೆ ಬೀಜ ಬೇಕು ಅಂದರೆ ನುಗ್ಗೆ ಬೀಜಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ನಮ್ಮ ಎಸ್ ಆರ್ ಅಗ್ರಿಮಾಲಲ್ಲಿ ನೀವು ಇಲ್ಲಿ ನೋಡ್ಬೋದು, ನಮ್ಮ ರೈತರಿಗೆ ಪ್ರತಿನಿತ್ಯ ಉಪಯೋಗಿಸ್ಲಿಕ್ಕೆ ಏನು ಬೇಕು, ಈ ಥರ ಏನು ಇದು ಟಬ್ಗಳಾಗಿರ್ಬೋದು, ಅಡಿಕೆಕಾಯಿ, ತೆಂಗಿನಕಾಯಿ ಕಸ ಆಗಿರ್ಬೋದು, ವೇಸ್ಟೇಜ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅವನ್ನೆಲ್ಲ ಹಾಕಲಿಕ್ಕೆ, ಅಥವಾ ಸೀಡ್ಸ್ಗಳನ್ನ ಹಾಕಲಿಕ್ಕೆ ಏನು ಸೀಡ್ಸ್ ಟ್ರೇ ಬೇಕು ಅಂದರೆ ಸೀಡ್ಸ್ ಟ್ರೇ ಸಿಗುತ್ತೆ. ಅಥವಾ ಹೈನುಗಾರಿಕೆಯಲ್ಲಿ ರೈತರುಗಳಿಗೆ ಟ್ರೇನಲ್ಲೇ ನಾವು ಜೋಳ ಬೆಳಿತೀವಿ ಅಂತಂದರೆ ಅಂಥ ರೈತರುಗಳಿಗೂ ಬೇಕಾಗಿರ್ತಕ್ಕಂಥ ಟ್ರೇಗಳು ಸಿಗ್ತವೆ. ಅಥವಾ ಎಗ್ ಕ್ರೇಟ್ಸ್ ಬೇಕು ಅಂದರೆ ಎಗ್ ಕ್ರೇಟ್ ಸಿಗುತ್ತೆ. ಮರ ಬೇಕು ಅಂದರೆ ಮರ ಸಿಗುತ್ತೆ. ಈ ಎಲ್ಲ ರೀತಿಯ ಪ್ಲಾಸ್ಟಿಕ್ ಐಟಮ್ಸ್ಗಳು ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮ ಗುಣಮಟ್ಟದಲ್ಲಿ ನೀವು ನೋಡ್ಬೋದು. ಉತ್ತಮ ಕ್ವಾಲಿಟಿಲಿ ಅಥವಾ ಉತ್ತಮ ಗುಣಮಟ್ಟದಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಪ್ಲಾಸ್ಟಿಕ್ ಐಟಮ್ಸು ಕೂಡ ರೈತನಿಗೆ ಸಿಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡೋದಾದರೆ ಇದು ರೈತನಿಗೆ ಬೇಕಾಗಿರ್ತಕ್ಕಂಥ ಫುಲ್ ವೇಡರ್ ಅಂತ ಹೇಳ್ಬೋದು. ಇದು ಏನಂದರೆ ಶೂಗಳು ಬಂದು ಇಲ್ಲಿವರೆಗೂ ಬರುತ್ತೆ. ಇದು ಬಂದು ನಿಮಗೆ ಸೊಂಟದವರೆಗೂ ಬರುತ್ತೆ. ಇದು 2 ಸೈಜು ಬರುತ್ತೆ. ನಿಮ್ಮ ಸೊಂಟದವರೆಗೂ ಬರುತ್ತೆ. ಸೇಫ್ಟಿ ಇರುತ್ತೆ. ನೀವು ಏನು ಜಾಸ್ತಿ ಶಾದ್ರಿನಲ್ಲಿ ಇರ್ತಿದ್ದೀರಾ ಅಥವಾ ಕೆರೆಗಳಲ್ಲಿ ಇಳಿಬೇಕು, ಕೆಸರುಗದ್ದೆಯಲ್ಲಿ ಇಳಿಬೇಕು ಅಂತಂದರೆ ಅಂಥವ್ರಿಗೆ ಬೇಕಾಗಿರ್ತಕ್ಕಂಥ ವೇಡರ್ಸು, ಫುಲ್ ವೇಡರ್ಸು, ಆಫ್ ವೇಡರ್ಸು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಐಟಮ್ಸು ನಮ್ಮಲ್ಲಿ ಸಿಗುತ್ತೆ. ಇನ್ನು ನೀವು ನೋಡೋದಾದರೆ ನಮ್ಮ ಎಸ್ ಆರ್ ಅಗ್ರಿಮಾಲಲ್ಲಿ ಬಂದು ನೋಡೋದಾದರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಸೀಡ್ಸ್ ಆಗಿರ್ಬೋದು, ಅಂದರೆ ದಿನನಿತ್ಯ ಉಪಯೋಗಿಸ್ಲಿಕ್ಕೆ ಅಡುಗೆಗೆ ಉಪಯೋಗಿಸ್ತಕ್ಕಂಥ ಸಿರಿಧಾನ್ಯಗಳು ಸಿಗ್ತವೆ. ಜೋಳ ಬೇಕು ಅಂದರೆ ಜೋಳ ಸಿಗುತ್ತೆ. ಹಾರ್ಕ, ನವಣೆ, ಬರಗು, ಸಜ್ಜೆ, ನಿಮಗೆ ಸಿರಿಧಾನ್ಯಗಳು ಏನೇನು ಬೇಕು ಸಿರಿಧಾನ್ಯಗಳು ಸಿಗ್ತವೆ. ಅಥವಾ ಏನು ನಮ್ಮ ಧರ್ಮಸ್ಥಳ ಸಿರಿಧಾನ್ಯ ಅಭಿವೃದ್ಧಿ ಇದೆಯಲ್ಲ, ಆ ಒಂದು ಸಂಘದಿಂದ ಬರ್ತಕ್ಕಂಥ ಎಲ್ಲ ಸಿರಿ ಐಟಮ್ಸು ಕೂಡ ನಮ್ಮಲ್ಲಿ ಸಿಗುತ್ತೆ. ನಮ್ಮ ಏನು ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಇದೆಯಲ್ಲ, ಅದರಲ್ಲಿ ತಯಾರಿರ್ತಕ್ಕಂಥ ತೆಂಗಿನೆಣ್ಣೆ ಇರ್ಬೋದು, ಅಥವಾ ದೀಪದೆಣ್ಣೆ ಇರ್ಬೋದು, ಸಜ್ಜೆ ರೊಟ್ಟಿ, ಜೇನುತುಪ್ಪ, ಅಥವಾ ಲಿಕ್ವಿಡ್ ಬೆಲ್ಲ ಆಗಿರ್ಬೋದು, ಮಿಲ್ಲೆಟ್ ರಸ್ಕ್ ಇರ್ಬೋದು, ಅಥವಾ ಪೌಷ್ಟಿಕ ಹಿಟ್ಟಿರ್ಬೋದು, ಬೆಲ್ಲದ ಪೌಡ್ರ್ ಇರ್ಬೋದು, ಪ್ರತಿಯೊಂದು ಐಟಮ್ಸು ಕೂಡ ನಮ್ಮಲ್ಲಿ ಸಿರಿಧಾನ್ಯದಲ್ಲಿ ಮಾಡಿರ್ತಕ್ಕಂಥ ಧರ್ಮಸ್ಥಳದ ಸಿರಿ ಉತ್ಪನ್ನಗಳು ನಮ್ಮಲ್ಲಿ ಸಿಗುತ್ತೆ. ಹಾಗಾದ್ರೆ ಇದೇ ನಾವು ಇಷ್ಟೊತ್ತರೆಗೂ ನೋಡ್ಕೊಂಬಂದ್ವಲ್ಲ, ಈ ಎಲ್ಲ ಐಟಮ್ಸಲ್ಲೂ ಕೂಡ ಈಗ ರೈತ ಬಂದು ಏನೋ ಒಂದು ಮಾಹಿತಿ ಬೇಕು ಅಂತಂದರೆ ನಮ್ಮನ್ನೇ ಕೇಳೋ ಅವಶ್ಯಕತೆ ಇಲ್ಲ. ಆ ಯಂತ್ರದ ಎಲ್ಲ ರೀತಿಯ ಸ್ಪೆಸಿಫಿಕೇಷನ್ಸ್ ಕೂಡ ನಾವು ಅದೇ ಮಿಷಿನ್ ಮೇಲೆ ಹಾಕಿದ್ದೀವಿ. ಮತ್ತು ಪ್ರೈಸು ಕೂಡ ನಾವು ಪ್ರತಿಯೊಂದು ಐಟಮ್ಸ್ಗೂ ಕೂಡ ಒಂದು ಸೂಜಿ ದಾರದಿಂದ ಹಿಡಿದು ಒಂದು ಗೋಣಿ ಚೀಲದಿಂದ ಹಿಡಿದು ಪ್ರತಿಯೊಂದು ನಾನು ಇದುವರೆಗೂ ಏನೇನು ಐಟಮ್ ತೋರಿಸಿದ್ನಲ್ಲ ಪ್ರತಿಯೊಂದು ಐಟಮ್ಸ್ಗೂ ಕೂಡ ಅದರದ್ದೇ ಪ್ರೈಸು, ಅದರದ್ದೇ ಮೇಲೆ ಬಾರ್ಕೋಡ್ ಸಿಸ್ಟಮಲ್ಲಿ ಎಲ್ಲ ಇರುತ್ತೆ. ನಾವೇನು ಪ್ರೈಸನ್ನು ನಾವೇ ಬಂದು ಹೇಳಬೇಕು ಅನ್ನೋದಿಲ್ಲ, ಅಥವಾ ಮಾಹಿತಿಗಳನ್ನಾಗಿರ್ಬೋದು ನಾವೇ ಬಂದು ಹೇಳಬೇಕು ಅನ್ನೋದಿಲ್ಲ. ಸ್ಪೆಸಿಫಿಕೇಷನ್ನು ಅಲ್ಲೇ ಇರುತ್ತೆ. ತುಂಬ ಒಳ್ಳೆ ಪ್ರೈಸ್ ಇದೆ. ಓಕೆ, ನನ್ನ ವಿಡಿಯೋ ನೋಡ್ಕೊಂಡು ಬಂದರೆ ಏನು ಬೆಸ್ಟ್ ಪ್ರೈಸ್ ಎಲ್ಲ ಕೊಡ್ತೀರಾ? ರಘುವರೇ, ನೀವೀಗ ಆಲ್ರೆಡಿ ನೀವೇ ನೋಡಿದ್ದೀರಾ ಬಾರ್ಕೋಡ್ ಮೇಲೆ ಏನೇನು ಪ್ರೈಸ್ ಇದೆ ಅಂದ್ಬಿಟ್ಟು. ನೀವು ಬೇಕಾದ್ರೆ ರೈತರುಗಳಾಗಿರ್ಬೋದು ಬಂದು ಬಾರ್ಕೋಡ್ ಮೇಲಿರೋ ಪ್ರೈಸ್ ನೋಡಿ ಆನ್ಲೈನಲ್ಲಿ ಚೆಕ್ ಮಾಡಿ, ನೀವು ಬೇಕಾದ್ರೆ ರೈತ ಚೆಕ್ ಮಾಡಿ ತೊಗೊಂಡೋಗ್ಬೋದು. ಆನ್ಲೈನ್ಗಿಂತ ಕಡಿಮೆ ಪ್ರೈಸಲ್ಲೇ ನನಗೆ ಆಲ್ರೆಡಿ ಮೆಟೀರಿಯಲ್ಗಳನ್ನ ಕೊಡ್ತಾ ಇದ್ದೀನಿ. ನಿಮ್ಮ ವಿಡಿಯೋ ನೋಡಿ ಬರ್ತಕ್ಕಂಥ ರೈತರುಗಳಿಗೆ ಇನ್ನೂ ಒಂದು ಬೆಸ್ಟ್ ಪ್ರೈಸಲ್ಲಿ ನಾನು ಮಿಷನರೀಸ್ನ ಅಥವಾ ಅಸೆಸರೀಸ್ನ ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಸರ್, ಮತ್ತು ಕ್ವಾಲಿಟಿನ ಹೇಗೆ ನಂಬೋದು ಸರ್? ರಘುವರೇ, ನೀವೀಗ ನೋಡಿರ್ಬೋದು, ನಾನು ಇಟ್ಟಿರೋದು ಯಾವುದೇ ಕೂಡ ಇಂಪೋರ್ಟೆಡ್ ಮೆಟೀರಿಯಲ್ ಆಗಲಿ ಅಥವಾ ಚೈನಾ ಮೆಟೀರಿಯಲ್ನಾಗಲಿ, ಲೋಕಲ್ ಮೆಟೀರಿಯಲ್ನಾಗಲಿ, ಅಥವಾ ಸ್ಕ್ರಾಪ್ಗೆ ಅಥವಾ ಸ್ಪೇರ್ ಪಾರ್ಟ್ಸ್ ಸಿಗಲೇ ಇರೋಂಥ ಮೆಟೀರಿಯಲ್ ಅದು ಕೂಡ ಇಟ್ಟಿಲ್ಲ. ನಾನು ಇಟ್ಟಿರೋದೆಲ್ಲ ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಮೆಟೀರಿಯಲ್ಸೇ ಇಟ್ಟಿರೋದು. ಎಲ್ಲ ರೀತಿಯ ಉತ್ತಮ ಗುಣಮಟ್ಟದ ಬ್ರ್ಯಾಂಡೆಡ್ ಮೆಟೀರಿಯಲ್ಸೇ ಇಟ್ಟಿದ್ದೀನಿ. ರೈತ ಆ ಮಿಷಿನ್ ನೋಡಿದಂಗೆ ಸುಮ್ಮನೆ ಏನೂ ಕ್ವಶನ್ ಕೇಳಿದ್ರೆ ಸುಮ್ಮನೆ ಎತ್ಕೊಂಡು ಹೋಗಬೇಕು ಅಂಥ ಮಿಷಿನ್ಸ್ನೇ ನಾನು ಇಟ್ಟಿರೋದು. ಯಾಕೆಂದರೆ ಈಗ ಆಲ್ರೆಡಿ ಫೀಲ್ಡ್ಗಳಲ್ಲಿ ತುಂಬ ದಿನದಿಂದ ರೈತರು ಉಪಯೋಗಿಸ್ತಾ ಇದ್ದಾರೆ ಆ ಬ್ರ್ಯಾಂಡ್ಗಳನ್ನ. ಅಂಥ ಬ್ರ್ಯಾಂಡ್ಗಳನ್ನೇ ನಾನು ಇಟ್ಟಿರೋದು. ಮತ್ತೆ ತುರುವೇಕೆರೆಯವರು ಹೇಳಿದ್ರು ಅಲ್ಲಿ ಸುತ್ತಮುತ್ತ ಕೇಳ್ಬಿಟ್ಟು ಇಲ್ಲಿ ಬಂದು ತಗೊಂಡು ಹೋಗ್ತಾರಂತವ್ರು. ಹೌದಾ? ಅಂದರೆ ಅಷ್ಟು ಕಡಿಮೆ ಸಿಗುತ್ತೆ ಅಂತ ಹೇಳಿದ್ರು. ಸ್ನೇಹಿತರೆ, ನೀವು ಇದುವರೆಗೂ ಏನು ನೋಡಿದ್ರಲ್ಲ ಜಸ್ಟ್ ಕೇವಲ 20-30% ಅಷ್ಟೇ ನೀವು ನೋಡಿರೋದು. ಇನ್ನೂ ಅಧಿಕ ಐಟಮ್ಸ್ ಇದೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ತೋರಿಸೋದು. ಯಾಕೆಂದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೀವು ಒಂದ್ಸಲಿ ನಮ್ಮ ಅಗ್ರಿಮಾಲ್ಗೆ ವಿಸಿಟ್ ಮಾಡಿ. ನೀವು ಒಂಥರ ಹೊಸ ಅಗ್ರಿಕಲ್ಚರ್ ವರ್ಡ್ಗೆ ಬಂದಂಗೆ ಆಗುತ್ತೆ. ನಮಗೆ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು, ಗೋಡನ್ ವಿಸಿಟ್ ಮಾಡ್ಬೋದು, ಅಥವಾ ನಮ್ಮ ಅಗ್ರಿಮಾಲ್ ವಿಸಿಟ್ ಮಾಡ್ಬೋದು. ಅಥವಾ ನಿಮ್ಗೆ ಏನೇ ಮಾಹಿತಿ ಬೇಕು ಅಂದರೆ ನಮ್ಮ ಅಗ್ರಿಮಾಲ್ಗೆ ಬಂದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈ ಥರ ನಾನು ಎಲ್ಲೂ ನೋಡಿಲ್ಲ. ಹೌದು. ಸೊ ಈ ಥರ ಎಲ್ಲಾದರೂ ಇದೆಯಾ?
ರಘುವರೇ, ನಮಗೆ ತಿಳಿದಿರೋ ಮಟ್ಟಿಗೆ ಅಥವಾ ನಾನು ಕೇಳಿರೋ ಮಟ್ಟಿಗೆ ಅಥವಾ ನಾನು ಗೂಗಲಲ್ಲಿ ಅಥವಾ ಇದರಲ್ಲಿ ಆನ್ಲೈನಲ್ಲಿ ಸರ್ಚ್ ಮಾಡಿರೋ ಬಗ್ಗೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೈತನಿಗೆ ಯಾರಾದರೂ ಒಂದು ಮಾಲ್ ಮಾಡಿದ್ದಾರೆ ಅಂತಂದರೆ ಅದು ನಮ್ಮ SR ಗ್ರೂಪ್ ಕಂಪನಿ ಮಾತ್ರ ಮಾಡಿರೋದು. ಅದು ನಮ್ಮ ವ್ಯವಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ನಮ್ಮ ರೈತರಿಗೆ ಮಾಡ್ತಕ್ಕಂಥ ಸೇವೆ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ರೈತ ಈ ದೇಶದ ಬೆನ್ನೆಲುಬು. ರೈತ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೋದು, ರೈತ ಚೆನ್ನಾಗಿದ್ರೆ ಈ ದೇಶ ಚೆನ್ನಾಗಿರುತ್ತೆ, ರೈತ ಚೆನ್ನಾಗಿದ್ರೆ ಇಡೀ ಪ್ರಪಂಚನೇ ಚೆನ್ನಾಗಿರುತ್ತೆ. ರಘುವರೇ, ನೀವು ಇದುವರೆಗೂ ಹೋಮ್ ಅಪ್ಲೈನ್ಸಸ್ ನೋಡಿದ್ದೀರಾ, ಬಟ್ಟೆ ಮಾಲ್ಗಳು ನೋಡಿದ್ದೀರಾ, ಅಥವಾ ಶಾಪಿಂಗ್ ಮಾಲ್ಗಳು ನೋಡಿದ್ದೀರಾ, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮಾಡಿರೋದು ನೋಡಿದ್ದೀರಾ. ನಮ್ಮ ದೇಶದಲ್ಲಿ ಏನು 70% ರೈತ ಇದೆಯಲ್ಲ, ಆ ರೈತನಿಗೋಸ್ಕರ ಆ ಒಂದು ಉಪಕರಣಗಳಿಗೋಸ್ಕರ ಯಾವುದಾದ್ರೂ ಒಂದು ಮಾಲ್ ಇದೆಯಾ? ನೋ ವೇ, ಚಾನ್ಸೇ ಇಲ್ಲ. ಯಾರಾದರೂ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರೈತನಿಗೋಸ್ಕರ ಅವನು ಯಂತ್ರೋಪಕರಣಗಳಿಗೋಸ್ಕರ ಒಂದು ಮಾಲ್ ಮಾಡಿದ್ದಾರೆ ಅಂತಂದರೆ ಅದು ನಮ್ಮ SR ಅಗ್ರಿ ಮಾಲ್ ಮಾತ್ರ, ಅದು ನಮ್ಮ SR ಗ್ರೂಪ್ ಮಾತ್ರ. ಸ್ನೇಹಿತರೆ, ಇದುವರೆಗೂ ನೀವು ನಮ್ಮ ವಿಡಿಯೋ ನೋಡಿದ್ದೀರಾ. ನನ್ನ ಕಾಂಟ್ಯಾಕ್ಟ್ ನಂಬರು ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಅದೇ ರೀತಿ ನಮ್ಮ ಅಡ್ರೆಸ್ಸು ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳೇನಿದ್ದಾವೆ ಅದು ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ದಯವಿಟ್ಟು ಆ ಪೇಜ್ಗಳಿಗೆ ಒಂದ್ಸಲ ವಿಸಿಟ್ ಮಾಡಿ ಪ್ರತಿಯೊಂದು ಅಪ್ಡೇಟನ್ನು ನೀವು ಕೂಡ ಆ ವಿಡಿಯೋಗಳಲ್ಲಿ ತಿಳ್ಕೊಬೋದು. ಧನ್ಯವಾದಗಳು. ಸರ್, ಅಗ್ರಿಮಾಲಲ್ಲಿ ನಾವು ಟಾರ್ಪಲ್ ತೊಗೊಂಡಿದ್ದೀವಿ. ಓಕೆ, ಚೆನ್ನಾಗಿದೆ. ನಾವು ತುರುವೇಕೆರೆಯಿಂದ ಬಂದಿದ್ದೀವಿ. ಅಲ್ಲಿಂದ ಬಂದಿದ್ದೀರಾ? ಹೌದು ಸರ್. ಸೂಪರ್. ಹೆಂಗೆ ಗೊತ್ತಾಯ್ತು ನಿಮಗೆ ಎಲ್ಲಿದೆ? ಸರ್, ಅಲ್ಲಿ ನಮ್ಮ ತುರುವೇಕೆರೆ ನಮ್ಮ ಅತಿಕೊಳ್ಳಪಾಳ್ಯದಲ್ಲಿ ಹೇಳಿದ್ರು ಹೀಗೆ ಅಂತೇಳಿ. ಹಾಗಾಗಿ ಬಂದು ನಾವಿಲ್ಲಿ ಟಾರ್ಪಲ್ ತೊಗೊಳಕ್ಕೆ ಬಂದೆ ಸರ್. ಪ್ರೈಸ್ ವೈಸ್ ಯಾವ ಥರ ಇದೆ? ಚೆನ್ನಾಗಿದೆ ಸರ್. ಕ್ವಾಲಿಟಿ ಹೌದು ಸರ್. ಹೌದು ಸರ್. ತುರುವೇಕೆರೆಯಿಂದ ಬಂದಿದ್ದೀರಾ? ಹೌದು ಸರ್. ತುರುವೇಕೆರೆ ಪಕ್ಕ ಮುನಿಯೂರು ಸರ್ ನಮ್ಮದು. ಓಕೆ, ಅಲ್ಲಿಂದ ಹೌದು. ಒಂದ್ಸಲ ಬಂದು ತಂದಾಗಿದ್ದು ಈಗ ಬೇಕು ಅಂತೇಳಿ ಇಲ್ಲಿಗೆ ಬಂದ್ರಿ? ಹೌದು ಸರ್. ಭಾಳ ಕಸ್ಟಮರ್ ಇದೆ. ನಿಮ್ಮ ಹೆಸರು? ಸರ್, ಹನುಮಂತು ಅಂತೇಳಿ. ಬಂತು. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದ್ವಿ. ತುಂಬ ಚೆನ್ನಾಗಿದೆ ಸರ್, ತಗೊಬೋದು, ಏನಿಲ್ಲ. ಇದು ಎಷ್ಟನೇ ಸಲ ಬಂದಿರೋದು? ಸಾಲ ಅದೇ 3ನೇ ಸತಿ ಬಂದಿದ್ವಿ ಅಲ್ಲಿ ನಾವು. 3ನೇ ಸಲ ಬಂದು ನೋಡ್ಕೊಂಡೋಗಿದ್ದು, ತಿರ್ಗಾ ಬಂದಲ್ಲಿ ಇದು ಮಾಡ್ಕೊಂಡು ತಗೊಂಡು ಮುಂದಿನ ದಿನಗಳಲ್ಲೂ ಬರ್ತಾ ಇರ್ತೀರಾ? ಗೊತ್ತಾಯ್ತು ಸರ್. ಕ್ವಾಲಿಟಿ ಅಂದರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲೇ ಪರವಾಗಿಲ್ಲ ಸರ್, ತಗೊಬೋದು. ಅಲ್ಲ, ಇಷ್ಟು ದೊಡ್ಡದಾಗೈತೆ, ಹಿಂಗೈತೆ. ಇಲ್ಲ ತಗೊಬೋದು. ನಿಮ್ಗೆ ಅನ್ಸುತ್ತಾ ಇದು ನೋಡಿದ ತಕ್ಷಣ? ಅಲ್ಲಿಗಿಂತ ನಾ ಎಲ್ಲ ಕೇಳಿ ಎಲ್ಲ ವಿಚಾರಿಸಿದ್ದು, ಎಲ್ಲ ವಿಚಾರಿಸೇ ಇಲ್ಲಿ ಬಂದಿದ್ದು. ವಿಚಾರಿಸ್ಕೊಂಡು ನಾವು ಇಲ್ಲಿ ಬಂದಿದ್ದು. ಓಕೆ, ಥ್ಯಾಂಕ್ ಯು. ಆಯ್ತು ಸರ್.